Hi, hello dear students. Welcome to SPUC Coaching Center Vijaypura. ಈ ವಿಡಿಯೋದ ಮುಖಾಂತರ 2026 PUC to PCMB ವೆಕೇಶನ್ ಕ್ಲಾಸಸ್ ಡೀಟೇಲ್ಸ್ ಮತ್ತೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಷನ್ ಮಾಡಲಾಗುವುದು. ಫಸ್ಟ್ ಬ್ಯಾಚ್ 19th February 2026 ಹಿಡಿದು ಸ್ಟಾರ್ಟ್ ಆದ್ರೆ ಸೆಕೆಂಡ್ ಬ್ಯಾಚ್ ಏಪ್ರಿಲ್ 1st ಹಿಡಿದು ಸ್ಟಾರ್ಟ್ ಆಗ್ತದೆ. ಇಲ್ಲಿ ಸ್ಪೆಷಲ್ ಆಫರ್ ಏನಂತ ಹೇಳಿದೆಪ್ಪ ಅಂತಂದ್ರೆ PCMB 4ನ ಕಲಿಸ್ಕೊಡ್ಲಕ್ಕೆ ಸೊ ಫಸ್ಟ್ ಸ್ಟೂಡೆಂಟ್ಸ್ ಗೆ ಜಸ್ಟ್ ಅಟ್ 4000 rupees ಇದೆ. ಎಲ್ಲ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ದವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇದು ಫಸ್ಟ್ 20 ಸೀಟ್ಸ್ ಗೆ ಅಪ್ಲಿಕೇಬಲ್ ಆಗ್ತದೆ. ಯಾರು February 10th ಅದರೊಳಗಡೆ ಅಡ್ಮಿಷನ್ ತಗೋತಾರಲ್ಲ ಅವರಿಗೆ ಇದು ಆಫರ್ ನ ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ 15th February ಒಳಗಡೆ ಯಾರು ಅಡ್ಮಿಷನ್ ತಗೋತಾರಲ್ಲ ನೆಕ್ಸ್ಟ್ 15 ಸೀಟ್ಸ್ ಗೆ ಜಸ್ಟ್ PCMB 4ನ ಕಲಿಸ್ಕೊಡ್ಲಕ್ಕ ಜಸ್ಟ್ ಅಟ್ 5000 rupees ಪರ್ ಸ್ಟೂಡೆಂಟ್ಸ್ ಗೆ ಆಗ್ತದೆ. ಅದೇ ತರನೇ February 20th ಒಳಗಡೆ ಯಾರು ಅಡ್ಮಿಷನ್ ತಗೋತಾರಲ್ಲ ನೆಕ್ಸ್ಟ್ 15 ಸೀಟ್ಸ್ ಗೆ ಸೊ PCMB 4ನ ಕಲಿಸ್ಕೊಡ್ಲಕ್ಕ ಜಸ್ಟ್ ಅಟ್ 6000 rupees ಪರ್ ಸ್ಟೂಡೆಂಟ್ಸ್ ಗೆ ಆಗ್ತದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್ ಅಂಡ್ ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ hello dear students, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತು ಈ ವಿಡಿಯೋದ ಮುಖಾಂತರ SPUC ಕೋಚಿಂಗ್ ಸೆಂಟರ್ ಗೆ ಯಾವ ತರ ಬಂದು ರೀಚ್ ಆಗ್ಬೇಕು ಅನ್ನೋದು ರೋಡ್ ಮ್ಯಾಪ್ ಬಗ್ಗೆ ಡಿಸ್ಕಷನ್ ಮಾಡ್ತದೆ. ಗಾಂಧಿ ಚೌಕ್ ತಮ್ಗೆಲ್ಲರಿಗೆ ಗೊತ್ತೇ ಇದೆಯಲ್ಲ. ಸೊ ಗಾಂಧಿ ಚೌಕ್ ದಿಂದ ಏನಪ್ಪಾ ಅಂದ್ರೆ ಜಸ್ಟ್ 100 ಮೀಟರ್ ದಷ್ಟು ನೀವು ಎಕಡೆ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಗೊಂಟ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಥವಾ LBS ಮಾರ್ಕೆಟ್ ಅಂತ ಹೇಳ್ತೀವಲ್ಲ ಅದ್ರ ಅಪೋಸಿಟ್ ಸೊ PV ಸುಗಂಧಿ ಅವರ ಬಿಲ್ಡಿಂಗ್ ಇದೆ. ಅದ್ರ ಮೇಲ್ಗಡೆ SPUC ಕೋಚಿಂಗ್ ಕ್ಲಾಸಸ್ ನ ಕಂಡಕ್ಟ್ ಮಾಡಲಾಗ್ತದೆ. ಸೊ ಜಸ್ಟ್ ಗಾಂಧಿ ಚೌಕ್ ದಿಂದ 100 ಮೀಟರ್ ದಷ್ಟು ಅಥವಾ 1 ಮಿನಿಟ್ ದಷ್ಟು ವಾಕ್ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಅಪೋಸಿಟ್ ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ SPUC ಕೋಚಿಂಗ್ ಸೆಂಟರ್ ಕ್ಲಾಸಸ್ ನ ಕಂಡಕ್ಟ್ ಮಾಡಲಾಗ್ತದೆ. ಇಲ್ಲಿ PCMB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, KCET, ನೀಟ್, JEE, IIT ಎಲ್ಲಾ ಕ್ಲಾಸಸ್ ನ ಕಂಡಕ್ಟ್ ಮಾಡಲಾಗ್ತದೆ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಫಾರ್ 2026 PUC to PCMB ಮತ್ತೆ ಇಂಟಿಗ್ರೇಟೆಡ್ ಕ್ಲಾಸಸ್ ಗೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಲೆಟ್ ಅಸ್ ಗೆಟ್ ಇಂಟು ದಿ ಡಿಟೇಲ್ ಅಬೌಟ್ ಯಾವ್ದ್ರ ಇರ್ತಂದ್ರೆ PUC to 2026 ದ ವೆಕೇಶನ್ ಕ್ಲಾಸಸ್ ಇನ್ಫಾರ್ಮೇಶನ್. ಸೊ 2026 PUC to PCMB ವೆಕೇಶನ್ ಕ್ಲಾಸಸ್ ಎಂದ್ ಹಿಡಿದು ಸ್ಟಾರ್ಟ್ ಆಗ್ತವೆ ಸರ್ ಅಂತಂದ್ರೆ 19th February ಹಿಡಿದು ಫಸ್ಟ್ 15 days ಡೆಮೋ ಕ್ಲಾಸಸ್ ಇರ್ತಾವ ಫ್ರೀ ಮತ್ತೆ ಡೆಮೋ ಕ್ಲಾಸಸ್. ಇಲ್ಲಿ ಎಲ್ಲ 4 ಸಬ್ಜೆಕ್ಟ್ ತಗೋತದ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ತಗೊಂಗಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ಅಗ್ದಿ ಬೆಸ್ಟ್ ವೇದೊಳಗಡೆ ಲೋವೆಸ್ಟ್ ಪ್ರೈಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ತಿಳಿಯಂಗ. ಸೊ ಇಲ್ಲೊಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ 50 ಸೀಟ್ಸ್ ಜಸ್ಟ್ ಅಟ್ 4000 rupees ಇದು ಫಸ್ಟ್ ಟೈಮ್ ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ 10th ಇಯರ್ ಸೆಲಿಬ್ರೇಷನ್ ಆನಿವರ್ಸರಿ ಇದೆ. ಕೋಚಿಂಗ್ ಸ್ಟಾರ್ಟ್ ಆಗಿದ್ದು 2016 ದಲ್ಲಿ. ಈ ವರ್ಷ 10th ಇಯರ್ ಸ್ಪೆಷಲ್ ಆಫರ್ ಎಲ್ಲಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಜಸ್ಟ್ PCMB ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಳ್ಳಕ್ಕೆ ಸೊ 4000 ಒಳಗಡೆ ಇದೆ. ಸೊ ಹೂ ಆರ್ ಗೋಯಿಂಗ್ ಟು ಟೇಕ್ ದಿ ಸೊ ಅಡ್ಮಿಷನ್ ಆನ್ ಆರ್ ಬಿಫೋರ್ 20th February. ಯಾರು 20th February ಒಳಗಡೆ ಅಡ್ಮಿಷನ್ ತಗೋತಾರಲ್ಲ ಅವ್ರಿಗೆ ವೆಕೇಶನ್ ಕ್ಲಾಸಸ್ ಜಸ್ಟ್ ಅಟ್ 4000 ಒಳಗಡೆ. ಸರ್ ನಮ್ಗೆ ಇಂಟಿಗ್ರೇಟೆಡ್ ಬೇಕು, 1 year ಫುಲ್ ಕ್ಲಾಸಸ್ ಬೇಕು, KCET, ನೀಟ್, PCMB ಅಂತಂದ್ರೆ ಅಂತದನ್ನ ಎಷ್ಟದ್ರಾಗಿದೆ ಸರ್ ಅಂತಂದ್ರೆ 10,000 ಒಳಗಡೆ. ಸೊ 10,000 ಒಳಗಡೆ ಫಸ್ಟ್ 50 ಸೀಟ್ಸ್ ಎಲ್ಲಾ ಎಕನಾಮಿಕಲ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಇದ್ರೊಳಗಡೆ PCMB, KCET, ನೀಟ್, JEE, IIT ಎಲ್ಲಾನು 1 year ನ ಕಂಪ್ಲೀಟ್ ಡೈಲಿ 6 o'clock to 8 o'clock ತನಕ 2 hours ದಷ್ಟು 1 year ಫುಲ್ ತಗೊಂಡು ನಿಮಗೆ ಪರ್ಫೆಕ್ಟ್ ಮಾಡಿಸಿ ಕೊಡ್ತದೆ. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಸೊ ಆಲ್ರೆಡಿ ಅಡ್ರೆಸ್ ಹೇಳಿದವಲ್ಲ ಎಲ್ಲಂದ್ರೆ ಗಾಂಧಿ ಚೌಕ್ ತಮ್ಗೆಲ್ಲರಿಗೂ ಗೊತ್ತಿದೆ. ಗಾಂಧಿ ಚೌಕ್ ದಿಂದ ಜಸ್ಟ್ 100 ಮೀಟರ್ ದಷ್ಟು ಟುವರ್ಡ್ಸ್ ದಿ ಸಿದ್ದೇಶ್ವರ ಟೆಂಪಲ್ ಅಂದ್ರೆ ಸಿದ್ದೇಶ್ವರ ಟೆಂಪಲ್ ಕಡೆಗೆ ಹೊಂಟ್ರಿ ಅಂದ್ರೆ SS ರೋಡ್ ಗೊಂಟ ಇದೇನ್ ಶಾಸ್ತ್ರಿ ಮಾರ್ಕೆಟ್ ಇದೆಯಲ್ಲ LBS ಮಾರ್ಕೆಟ್. ಸೊ ಅದ್ರದ್ದು ಅಪೋಸಿಟ್ PV ಸುಗಂಧಿ ಅವ್ರ ಬಿಲ್ಡಿಂಗ್ ಇದೆ. ಸೊ ಅದ್ರ ಮೇಲ್ಗಡೆ SPUC ಬೋರ್ಡ್ ಕಾಣಿಸ್ತದೆ, ಅಲ್ಲಿ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್ and share this information to all your friends. See you in a so vacation classes first 15 days ಡೆಮೋ ಕ್ಲಾಸಸ್ ಇರ್ತವೆ. ಸೊ ಇದೊಂದು ಸ್ಪೆಷಲ್ ಆಫರ್ ಇದೆಯಲ್ಲ. ಸೊ ಹೂವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಯುಟಿಲೈಸ್ ದಿಸ್. ಥ್ಯಾಂಕ್ ಯು. ಹಾಯ್ hello dear students, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ದಿನ ಏನ್ ಡಿಸ್ಕಷನ್ ಮಾಡೋಣ ಸರ್ PUC to ಸೊ ಫಿಸಿಕ್ಸ್ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದ ಕ್ವಶನ್ಸ್ ಫಾರ್ ಆಲ್ 2026 ಎಕ್ಸಾಮ್ಸ್ ಗೆ ಡಿಸ್ಕಷನ್ ಮಾಡೋಣ ಅಂತ. ಬಿಫೋರ್ ಪ್ರೊಸೀಡಿಂಗ್ ದಟ್ ಯಾರಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ವಿಸಿಟ್ ಮಾಡ್ತಾ ಇದ್ರ ಮತ್ತೆ ವಿಡಿಯೋನ ವಾಚ್ ಮಾಡ್ತಾ ಇದ್ರ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋದ ಲಿಂಕ್ ನ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ನಾವೇ ಶೇರ್ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ. ಯಾರ್ಯಾರಿಗೆ ಈ ವಿಡಿಯೋನ ಸಿಕ್ಕಿದಲ್ಲ ಇದು ಎಲ್ಲಾ ನಿಮ್ ಫ್ರೆಂಡ್ಸಿಗೂ ಬೆಸ್ಟ್ ಮತ್ತೆ ಎಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ಹೆಲ್ಪ್ಫುಲ್ ಆಗಂಗ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡ್ಕೊರಿ. ಸೊ ಇಲ್ಲಿ ಏನ್ ಡಿಸ್ಕಷನ್ ಮಾಡತ್ತ ಸರ್ ಅಂತಂದ್ರ
1000 ಅಥವಾ ಲ್ಯಾಕ್ ಪರ್ಸೆಂಟೇಜ್ ಕ್ರೋರ್ ಪರ್ಸೆಂಟೇಜ್ ಫಿಕ್ಸ್ ಇದ್ದಿದ್ದು ಫಾರ್ ಆಲ್ ಎಕ್ಸಾಮ್ಸ್ ಗೆ 100% ಫಿಕ್ಸ್ ಇದ್ದಿದ್ದು ಕ್ವಶನ್ಸ್ ಅಲ್ಲ 1000 ಕ್ರೋರ್ ಪರ್ಸೆಂಟೇಜ್ ಫಿಕ್ಸ್ ಇದ್ದಿದ್ದು ಕ್ವಶನ್ಸ್ ಅಂದ್ರ ಹೈಯೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ PUC ಟು ಫಿಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತದ. ಸೊ ಆಲ್ರೆಡಿ 2025 ಒಳಗಡೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿದು ಎಲ್ಲ 4 ಸಬ್ಜೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ದೊಳಗಡೆ ಡಿಸ್ಕಷನ್ ಮಾಡಿ ಅಲ್ಲಿ ಪ್ಲೇ ಸ್ಟೋರ್ ನ ಮಾಡಲಾಗಿದೆ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್. ಇನ್ನು ಯಾರು ವಾಚ್ ಮಾಡಿಲ್ಲ ಆ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ಇಂಥ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ ಸೊ ಅಲ್ಲಿ ಡಿಸ್ಕಷನ್ ಮಾಡೈತಿ. ಅವು 2025 ಒಳಗಡೆ ಹೈಯೆಸ್ಟ್ ರಿಸಲ್ಟ್ ಕೊಡ್ಲಕ್ಕ ಬೆಸ್ಟ್ ಹೆಲ್ಪ್ಫುಲ್ ಆಗಿದಾವ. ಬೇಕಾದಂಗ ನೀವು ಕ್ವಶನ್ ಪೇಪರ್ ನ ಮುಂದಿಟ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಸೊ ಅದೇ ತರನೇ ಈ ವರ್ಷನು 2026ಗೂ ಅವೆಲ್ಲಾ ಕ್ವಶನ್ಸ್ ನ ಹೆಲ್ಪ್ಫುಲ್ ಆಗ್ತಾವ. ಸೊ ಅಲ್ಲಿ ಏನ್ ಡಿಸ್ಕಷನ್ ಮಾಡಿವಲ್ಲ ಅವ್ರ ಕ್ಲಾಸ್ ಇದನ್ನ ಸೊ ಎಲ್ಲಾನು ಗ್ರೂಪ್ ಮಾಡಿ 5 to 6 ಅವರ್ಸ್ ದಷ್ಟು ಇವತ್ತಿನ ದಿನ ಡಿಸ್ಕಷನ್ ತಗೊಂಡಿರ್ತದ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ 5 to 6 ಅವರ್ಸ್ ವಾಚ್ ಮಾಡಿದ್ರೆ ನೀವು 1000 ಕ್ರೋರ್ ಪರ್ಸೆಂಟೇಜ್ ಗ್ಯಾರಂಟಿ ಕೊಡ್ತದ. ಪಾಸ್ ಆಗೋದ್ರ ಜೊತೆಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೋತೀರಿ. ಸರ್ ಈ ತರ ಬೆಸ್ಟ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಕ 90% ಸ್ಕೋರ್ ಮಾಡ್ಕೊಳ್ಕ ನಮಗ ಆನ್ಲೈನ್ ಕೋರ್ಸ್ ಬೇಕಾದ ಅಂತೇಳಿ ಅಂತಿದ್ರಿ ಅಂದ್ರೆ ನೀವು SPUC ಆಪ್ ನ ಡೌನ್ಲೋಡ್ ಮಾಡ್ಕೋರಿ. ಅಲ್ಲಿ ಸಾಧನಾ ಕೋರ್ಸ್ ಅಂತ ಹೇಳಿದೆ ಎಲ್ಲ 4 ಸಬ್ಜೆಕ್ಟ್ ಕಂಪ್ಲೀಟ್ ಲೈವ್ ಕ್ಲಾಸಸ್ ನ ರಿಕಾರ್ಡೆಡ್ ಮಾಡಿದ್ದು. ಸೊ ಅಬೌವ್ 90% ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗಂಗ. ಸೊ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್ ಇದ್ದಿದ್ದೇನೆ ಸೊ ಕ್ಲಾಸಸ್ ಇದ್ದಾವ ಅದು ಕಂಪ್ಲೀಟ್ ಆಗಿ ಸೊ ವಾಚ್ ಮಾಡ್ರಿ ಫಸ್ಟ್ ಫ್ರೀ ಕಂಟೆಂಟ್ ನ. ಅದು ಆದ ಬಳಿಕ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರಿ ಬೆಸ್ಟ್ ಹೆಲ್ಪ್ಫುಲ್ ಅನಿಸ್ತಾವ ಅಂದ್ರೆ ಕೋರ್ಸ್ ನ ಬೈ ಮಾಡ್ಕೋರಿ. ಸೊ ಅವ್ರ ಎಲ್ಲಾದ್ರದ್ದು ಪಾಸಿಂಗ್ ಪ್ಯಾಕೇಜ್ PDF ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ PDF ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ PDF ಆಗಿರ್ಬೋದು ಆ ಕೋರ್ಸ್ ದೊಳಗಡೆ ಸಿಗ್ತಾವ. ಅದು ಎಲ್ಲರೂ ಯುಟಿಲೈಸೇಷನ್ ತಗೊಳ್ರಿ ಮತ್ತೆ ಆ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ಲೆಟ್ ಅಸ್ ಗೆಟ್ ಇಂಟು ಇನ್ ದಿಸ್ ಡಿಸ್ಕಷನ್. PUC ಟು ಫಿಸಿಕ್ಸ್ ಚಾಪ್ಟರ್ 1 ಪೂರ್ತಿ ಚಾಪ್ಟರ್ ಬರ್ಕೋತ್ ಕುಂದ್ರಂಗಿಲ್ಲ. ಚಾಪ್ಟರ್ 1 ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಂಡ್ ಚಾರ್ಜಸ್ ನೋಡ್ರಿ. ಇದ್ರಾಗ 1 2 ಎಷ್ಟು ಇಲ್ಲಿ 1 2 3 ಎಷ್ಟು ಹಿಡಿತಾವ ನೋಡೋಣ ಅಂತ ಎಲ್ಲರೂ ಒಂದ್ ಕಡೆ ಹೆಚ್ಚಿನ ಮಾಡೋಣ. 3 4 5. ಸೊ ಇಲ್ಲಿ ಕೂಲಂಬ್ಸ್ ಲಾ COULOMB'(S) ಕೂಲಂಬ್ಸ್ ಲಾ ಕಂಪಲ್ಸರಿ ಹೋದ್ರಿ 2 ಮಾರ್ಕ್ಸಿಗೆ ಬೀಳ್ತದ ನೋಡ್ರಿ. ಅದು ವೆಕ್ಟರ್ ಫಾರ್ಮ್ ದರೆ ಬೀಳ್ತದ ಇಲ್ಲಾಂದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ದರೆ ಬೀಳ್ತದ. ನೆಕ್ಸ್ಟ್ ಡೈಪೋಲ್ ಅಂಡ್ ಡೈಪೋಲ್ ಮೊಮೆಂಟ್. ಡೈಪೋಲ್ ಅಂಡ್ ಡೈಪೋಲ್ ಮೊಮೆಂಟ್ ಡೆಫಿನಿಷನ್ ಮತ್ತ SI ಯೂನಿಟ್ ಅವೆಲ್ಲಾನು 2 ಮಾರ್ಕ್ಸಿಗೆ ಕೇಳ್ತಾನೆ ಈ ಮೇಲೆ. ನೆಕ್ಸ್ಟ್ GAUSS'(S) ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. ಇದು 2 ಮಾರ್ಕ್ಸಿಗೆ ಫಿಕ್ಸ್ ಬರ್ತೈತಿ ನೋಡ್ರಿ. ಇಷ್ಟಾದ ಬಳಿಕ ನೆಕ್ಸ್ಟ್ ಏನ್ ಓದ್ಬಿಟ್ರಂದ್ರೆ ಡೆರಿವೇಶನ್ಸ್. ಎಷ್ಟ್ ಇದ್ದಾವ್ರಿ ಸರ್ ಡೆರಿವೇಶನ್ಸ್ ಅಂದ್ರೆ ಎಷ್ಟವ ಆಕಾಶ? 5 ಡೆರಿವೇಶನ್ಸ್ ಇದಾವ ನೋಡ್ರಿ. 5 ಡೆರಿವೇಶನ್ಸ್. ಅದ್ರಾಗ ಶಾರ್ಟ್ ಗೆ ಇಷ್ಟೇ ಹೈಲೈಟ್ಸ್ ಬರ್ತಿರ್ತೀವಿ ನೋಡ್ರಿ. ಎಕ್ಸಿಯಲ್, ಇಕ್ವಟೋರಿಯಲ್, ಇದ್ರ ಮೇಲೆ ಗೊತ್ತಾಕೈತಿ ಮತ್ತೆ ಪೂರ್ತಿ ಬರಕಲ್ಲ ಇದು ಅಲ್ಲ. ಎಕ್ಸಿಯಲ್, ಇಕ್ವಟೋರಿಯಲ್, ಮತ್ತೇನು ಸ್ಟ್ರೇಟ್ ವೈರ್, ಸ್ಟ್ರೇಟ್ ವೈರ್ ಮತ್ತೇನ್ ಹೇಳ್ಬೋದು ಸ್ಟ್ರೇಟ್ ವೈರ್, ಪ್ಲೇನ್ ಸೀಟ್, ಇನ್ನೊಂದು ಯಾವುದು ಅಂಡ್ ಸ್ಪೆರಿಕಲ್ ಸೆಲ್ ಅಥವಾ ಸ್ಪೆರಿಕಲ್ ಬಾಲ್. ಸ್ಪೆರಿಕಲ್ ಸೆಲ್ ಬ್ರಾಕೆಟ್ದಾಗ ಬಾಲ್, ಸ್ಪೆರಿಕಲ್ ಬಾಲ್. ಎನಿ ಒನ್ ಯಾವ್ದಾದ್ರೂ ಒಂದು ಎಷ್ಟು ಮಾರ್ಕ್ಸ್ ಸಿಗಪ್ಪ ಅಂದ್ರೆ 5 ಮಾರ್ಕ್ಸ್. ಇಷ್ಟಿದು 1ನೇ ಚಾಪ್ಟರ್ದು. ಸರ್ ಪ್ರಾಬ್ಲಮ್ ಬಿತ್ತಂದ್ರೆ ಹೋಯ್ತು ಏನ್ ಮಾಡಕ್ ಆಗಂಗಿಲ್ಲ. ಓಕೆ ಇಷ್ಟಂತೂ ಮಿನಿಮಮ್ ಓದ್ಲೇಬೇಕು. ಚಾಪ್ಟರ್ ನಂಬರ್ 2 ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇದ್ರಾಗ ಏನಪ್ಪಾ ಅಂತಂದ್ರ 1 2 3 4 ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಏನ್ ಬಿಡ್ಬೇಡ ಅಂತಂದ್ರ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬಿಡ್ಬೇಡ. ಇನ್ನೊಂದು ಮಿಸ್ ಮಾಡಿನಲ್ಲೋ ಮರೆ, ಅದು ಹೆಂಗಿದು ಸಾರಿ ಯಾವದ್ ಬಿಟ್ಟಿನ ಅದು ಹಂಗ ಬಿಟ್ರೆ ಮುಗ್ದ ಹೋಯ್ತು ನಿಮ್ ಕಲಾಸೆ ಅದು ಚಾಪ್ಟರ್ನೇ. ಇಲ್ಲಿ 3 ಅಂತೇಳಿ ಮಾಡ್ತೀನಿ,
ಇಲ್ಲಿ 2 ಅಂತೇಳಿ ಮಾಡ್ತೀನಿ, ಇದಕ್ಕೆ 3 ಅಂತೇಳಿ ಮಾಡ್ತೀನಿ, ಇದಕ್ಕೆ 4 ಅಂತೇಳಿ ಮಾಡ್ತೀನಿ, ಇದು 5, ಇದು 6. ಯಾವ್ದು ಬಿಟ್ಟಿನಿ ಹೇಳ್ರಿ ನೋಡೋಣ. ಹಾ, ಎಲೆಕ್ಟ್ರಿಕ್ ಚಾರ್ಜ್ ಪ್ರಾಪರ್ಟೀಸ್, ಅದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ್ರೆ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ಹೇಳಿ ಬರೆದು ಬಿಡ್ತೀನಿ ನೋಡಿ ಅಷ್ಟೇ. ಎಲೆಕ್ಟ್ರಿಕ್ ಚಾರ್ಜಸ್ ಅದು ಬೈ ಡಿಫಾಲ್ಟ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದು ಎವರ್ ಗ್ರೀನ್ ಕ್ವಶನ್. ಮತ್ತೆ ಇವು ಎರಡು ಅವೊಂದೆರಡು ಸೇರ್ಸ್ಕೊಂಡ್ ಬಿಡ್ರಿ ಅಲ್ಲೇ ಫಾಸ್ಟ್ಗೆ. ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಸೊ ಅದ್ರ ಮ್ಯಾಲ ಯೂಸಲಿ ಪ್ರಾಪರ್ಟೀಸ್ ಕೇಳ್ತಾ ನೋಡ್ರಿ. ನೆಕ್ಸ್ಟ್ ಏನ್ ಹೋದ್ರಪ್ಪ ಅಂತಂದ್ರ ಕೆಪಾಸಿಟನ್ಸ್ ಇನ್ ಸಿರೀಸ್, ಕೆಪಾಸಿಟನ್ಸ್ ಇನ್ ಪ್ಯಾರಲಲ್. ಕೆಪಾಸಿಟನ್ಸ್ ಇನ್ ಸಿರೀಸ್ ಅಂಡ್ ಇನ್ನೊಂದು ಯಾವುದು ಪ್ಯಾರಲಲ್. ಡೆರಿವೇಶನ್ಸ್ ಎರಡು ಕಂಪಲ್ಸರಿ, ಡೆರಿವೇಶನ್ಸ್ ನ ಪರ್ಫೆಕ್ಟ್ ಆಗ್ರಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ದು ಕೆಪಾಸಿಟನ್ಸ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸಿ ಅಂತೇಳಿ ಬರೆದಿರ್ತೈತಿ, ಡೆರಿವೇಶನ್ ಅಂತೇಳಿ ಬರೆದಿರ್ತ ನೋಡಿ. ಡೆರಿವೇಶನ್. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರ ಅದೇ ಬಿಟ್ಟಿದ್ ನೋಡ್ರಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಈ ಡೆರಿವೇಶನ್ ಮಾತ್ರ ಶ್ಯೂರ್ ಶಾರ್ಟ್ ಕ್ವಶನ್ ನೋಡ್ರಿ, ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಇದ್ರ ಜೊತೆಗೆ ಮತ್ತೇನು ಓದಲ್ಲಿ ಅಂತಂದ್ರ ಸಿರೀಸ್ ದೈತು, ಪ್ಯಾರಲಲ್ ದೈತು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಆಯ್ತು, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ದೈತು. ಸೊ ಒಂದು ಪ್ರಾಬ್ಲಮ್ ನ ಪ್ರಾಕ್ಟೀಸ್ ಮಾಡ್ರಿ. ಪ್ರಾಬ್ಲಮ್ಸ್ ಇದ್ರ ಮ್ಯಾಲ ಗ್ಯಾರಂಟಿ ಒಂದು ಪ್ರಾಬ್ಲಮ್ಸ್ ಬರ್ತಾವ ನೋಡ್ರಿ. ಪ್ರಾಬ್ಲಮ್ಸ್ ಬ್ರಿಕೆಟ್ದಾಗ ಎನಿ ಒನ್ ಸಾಲ್ವ್ಡ್. ಕ್ಲಾಸ್ನಾಗ ಏನ್ ಬಿಡಿಸಿ ನೋಡ್ರಿ ಅವೇ ಮಾಡ್ರಿ. ಎನಿ ಒನ್ ಸಾಲ್ವ್ಡ್ ಪ್ರಾಬ್ಲಮ್ಸ್ ಇನ್ ಕ್ಲಾಸ್ನಾಗ ಏನ್ ಬಿಡಿಸಿ ನೋಡ್ರಿ ಅವು 5 ಕಾನ್ಸೆಪ್ಟ್ ಇದ್ರಾಗ ಮೋರ್ ದನ್ ಇನಫ್. ಯಾವ್ರಿ ಮಿಸ್ ಅದವನು ಮತ್ತೆ ಇಲ್ಲ. ಆರ್ ಡೆರಿವೇಶನ್ ಹೇಳಿನಲ್ಲ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಡೆರಿವೇಶನ್. ನೆಕ್ಸ್ಟ್ ಕೆಪಾಸಿಟನ್ಸ್ ಇನ್ ಸಿರೀಸ್, ಕೆಪಾಸಿಟನ್ಸ್ ಇನ್ ಪ್ಯಾರಲಲ್, ಮತ್ತೇನು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡೆರಿವೇಶನ್. ರೈಟ್, ಗೆಟ್ ಇನ್ ಟು ದಿ ಚಾಪ್ಟರ್ ನಂಬರ್ ಯಾವ್ದ್ರಿ ಸರ್? 3. ಚಾಪ್ಟರ್ ನಂಬರ್ 3 ಏನದು? ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿ. ಇದ್ರಾಗ ಒಂದೇದು ಓಮ್ಸ್ ಲಾ ಅಂಡ್ ಇಟ್ಸ್ ಲಿಮಿಟೇಷನ್ಸ್. ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಮತ್ತು ಅದರದ್ದು ಲಿಮಿಟೇಷನ್ಸ್. ಎರಡನೇದು ಕ್ರಿಚಾಫ್ಸ್ ಲಾಸ್. ಕ್ರಿಚಾಫ್ಸ್ ಅದು ಕ್ರಿಚಾಫ್ಸ್ ಲಾಸ್ ಒಂದನೇದು ಮತ್ತ ಎರಡನೇದು. ಅದ್ರ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್. ಮೂರನೇದು ವಿಟ್ಸ್ಟೋನ್ ಬ್ರಿಡ್ಜ್. ಡೈರೆಕ್ಟ್ ಬರೆದು ಬಿಡ್ತೀನಿ ನೋಡ್ರಿ. ವಿಟ್ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸ್ಡ್ ಕಂಡೀಷನ್ ಡೆರಿವೇಶನ್. ಫಿಕ್ಸ್ ಕ್ವಶನ್ ಇದು. ಇವಕ್ಕೂ ಟಿಕ್ ಹೊಡಿತೀನಿ ನೋಡ್ರಿ. ಹಂಗ ಕೆಲವೊಂದಿಷ್ಟು ಕ್ಲಾಸ್ಟಿಗೆ ಹೋಮ್ ಟಿಕ್ ಹೊಡಿಸ್ತೀನಂತ. ಕಂಡೀಷನ್ P/Q ಇಸ್ ಈಕ್ವಲ್ಸ್ ಟು ಏನು? R/S. 5 ಮಾರ್ಕ್ಸಿಗೆ ಇವುದು. ಅದಕ್ಕೆ 5M ಅಂತೇಳಿ ಬರ್ಕೋರಿ. ಇವೆಲ್ಲ 3 ಮಾರ್ಕ್ಸಿಗೆ. ಅಲ್ಲೊಂದು ಪ್ರಾಬ್ಲಮ್ ಎಷ್ಟು 5 ಮಾರ್ಕ್ಸಿಗೆ, ಯಾವ್ದಾದ್ರು ಒಂದು.
ಇದು ಕಂಡೀಷನ್ ಮಾತ್ರ 5 ಮಾರ್ಕ್ಸ್ ಫಿಕ್ಸ್, ನೋ ಡೌಟ್. m cells in series and cells in parallel. ಅವು ಎರಡು ಕೂಡಿಸಿ ಒಂದ್ರಾಗೆ ಮಾಡಿರ್ತೀವಿ ನೋಡ್ರಿ. cells in series and parallel. ಇದನ್ನು 5m ಅಂತೇಳಿ ಬರ್ಕೋರಿ. ಇನ್ನೊಂದು ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್ ಇತ್ತು ನೋಡ್ರಿ. ಏನಂತೇಳಿ ಬರ್ಸಿದದು, ಯಾರ ಕಡೆ ಇದ್ರ ನೋಡ್ಸಿದ್ರ ನೋಡಿ ಹೇಳ್ಬಿಡ್ರಿ. ಸಿಗ್ಮಾ ಇಸ್ ಈಕ್ವಲ್ಸ್ ಟು ಟೌ ಇಂಟು ಏನದ ಫಾರ್ಮುಲಾನೇ ನೆನ್ಪ್ ಬ್ಯಾಟಿತ್ತು ಅಂತ ಹೇಳ್ಬಿಡ್ರಿ ಪಟ್ನೆ. ಎನ್ ಎ ಟೌ ಅದ ಏನ್ ಬರ್ಸಿದ್ ನೋಡ್ರಿ, ಥರ್ಡ್ ಚಾಪ್ಟರ್ದಾಗ ಹೇಳಿದ್ ನೋಡ್ರಿ. ಆ ಡೆರಿವೇಶನ್ ಡಿರೈವ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು ವಿತ್ ಯೂಸಲ್ ನೊಟೇಶನ್ ಅಂತ ಹೇಳಿ ಕೇಳಿರ್ತಾನೆ. ಬರ್ಸಿ ನೋಡೋದು ಲಾಸ್ಟ್ ಏನ ಅದೇ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಎನ್ ಇ ಟೌ ಡಿವೈಡೆಡ್ ಬೈ ಎಂ. ಇದು 5 ಮಾರ್ಕ್ಸಿಗೆ ಕೇಳ್ತಾನ ನೋಡ್ರಿ. ರೈಟ್, ಅದು ಆದ ಬಳಿಕ ಪ್ರಾಬ್ಲಮ್ಸ್. ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. ಕ್ಲಾಸ್ನಾಗ ಎಷ್ಟು ಬಿಡಿಸಿನಲ್ಲ ಅದು ಎಷ್ಟು ಬಿಡಿಸೀನಿ, 10 ಪ್ರಾಬ್ಲಮ್ಸ್ ಬಿಡಿಸಿನ ಅನಿಸ್ತದ. ಎನಿ ಒನ್ ಸಾಲ್ವ್ಡ್ ಪ್ರಾಬ್ಲಮ್ 10 ಅಥವಾ 12 ಬಿಡಿಸಿರ್ಬೇಕಷ್ಟೇ. ಸಾಲ್ವ್ಡ್ ಪ್ರಾಬ್ಲಮ್ಸ್ ಇನ್ ಕ್ಲಾಸ್ನಾಗ ಎಷ್ಟು ಪ್ರಾಬ್ಲಮ್ಸ್ ಬಿಡಿಸಿ ನೋಡ್ರಿ, ಅವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ. ಇಷ್ಟಂತೂ ಮಿನಿಮಮ್ ಓದ್ಲೇಬೇಕಾ, ಇಲ್ಲ ಓದಿದೆ ವೇಸ್ಟ್ ಆ ಚಾಪ್ಟರ್. 4ನೇ ಚಾಪ್ಟರ್ ನೋಡ್ರಿ ಪಟ್ನೆ. ಚಾಪ್ಟರ್ 4 ಏನದು? ಚಾಪ್ಟರ್ 4 ಮ್ಯಾಗ್ನೆಟಿಸಮ್ ಅಂಡ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇಲ್ಲಿ ಏನು ಮಾಡ್ಲಿಲ್ಲ ಅಂದ್ರೆ ಒಂದಂತೂ ಕಂಪಲ್ಸರಿ ಮಾಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದಂಗ. ಇದು ಎಷ್ಟು ಮಾರ್ಕ್ಸ್ ಸರ್? 3m. ಎರಡನೇದು ಏನ್ ಮಾಡ್ರಪ್ಪ ಅಂತಂದ್ರ ಅಲ್ಲೇ ಇದು ಬಯೋಟ್-ಸಾವರ್ಟ್ಸ್ ಲಾ ಮತ್ತೇನದ ಕರೆಂಟ್ ಲೂಪ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕರೆಂಟ್. ಓಕೆ, ಬಯೋಟ್-ಸಾವರ್ಟ್ಸ್ ಸ್ಪೆಲ್ಲಿಂಗ್ ಏನು ಕರೆಕ್ಟಾ? ಬಯೋಟ್-ಸಾವರ್ಟ್ಸ್ ಲಾ ಇದು 3 ಮಾರ್ಕ್ಸಿಗೆ ಕೇಳ್ತಾ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೆರಿವೇಶನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂಗ್ತ್. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂಗ್ತ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂಗ್ತ್ ಇನ್ ಅ ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕರೆಂಟ್. ಇದು ಎವರ್ ಗ್ರೀನ್ ಕ್ವಶನ್ ನೋಡ್ರಿ, 5 ಮಾರ್ಕ್ಸಿಗೆ ಫಿಕ್ಸ್. ಅದೇ ತರನೇ ಇನ್ನೊಂದು ಐತಲ್ಲಿ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್, ಅದ್ರಾಗೆಲ್ಲ ಡೆರಿವೇಶನ್ ಎದಕ್ ರೀ ಸರ್ ಅಂತಂದ್ರೆ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್. ಇಟ್ಟು ಬರೀ ಕ್ಲೀವ್ ಕೊಟ್ರೆ ನೀವು ಹಿಂಡಿ ಅರ್ದ್ ಕುಡಿಬೇಕು ಅವಕ್ಕ, ಯಾಕಂದ್ರೆ ಆಲ್ರೆಡಿ ಕಲಿಸಿದೈತಿ. ಇಷ್ಟಂತೂ ಮಿನಿಮಮ್ ಮಾಡ್ಲೇಬೇಕು, ಇದ್ರಾಗ ಏನ್ ಪ್ರಾಬ್ಲಮ್ ಬರಂಗಿಲ್ಲ. ಇನ್ನೊಂದ್ ಏನ ಮಿಸ್ ಹೊಡಿತು ನೋಡ ಮರ, ಇದ್ರಾಗ ಏನು ಗ್ಯಾಲೋಮೀಟರ್ ಇಂಟು ಆಮೀಟರ್ ಮೂವಿಂಗ್ ಗ್ಯಾಲೋಮೀಟರ್ ಆಸ್ ಎ ಆಮೀಟರ್ ಅಂಡ್ ವೋಲ್ಟ್ ಮೀಟರ್ ಅಂತೇಳಿ ಅದೇ ಇಲ್ಲ. ಗ್ಯಾಲ್ವೆನೋಮೀಟರ್ ಇಂಟು ಏನಪ್ಪಾ ಅಂದ್ರ ಆಮೀಟರ್ ಕನ್ವರ್ಷನ್. ಇನ್ನೊಂದು ಬಿ ಏನ್ರಿ ಸರ್ತ ವೋಲ್ಟ್ ಮೀಟರ್. ರೈಟ್, ನೆಕ್ಸ್ಟ್ ನಡೀರಿ. ಚಾಪ್ಟರ್ ಎಷ್ಟಿದು? 4 ಅಲ್ಲ, ಚಾಪ್ಟರ್ 5. ಈ ಕಡೆನೆ ಬಾಳ ಕಿರಿಕಿರಿ, ಆ ಕಡೆ ದಬಾಸ್ ಓಡ್ತಾವ. ಇವ್ ಸ್ವಲ್ಪ ಮಬ್ಬದ ಹಂಗಾಗ್ಲಿಲ್ಲ, ಇರ್ಲಿ.
ಏನ್ ಚಾಪ್ಟರ್ 5 ಮ್ಯಾಗ್ನೆಟಿಸಮ್ ಅಂಡ್ ಮಟೀರಿಯಲ್. ಮ್ಯಾಗ್ನೆಟಿಸಮ್ ಅಂಡ್ ಮಟೀರಿಯಲ್ಸ್ ಇಲ್ಲ ಅದೇ ಏನಂತ ಹೇಳೈತಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಂಡ್ ಮಟೀರಿಯಲ್. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಂದ್ರೆ ಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ. ಸೊ ಇದ್ರಾಗ ಏನು ಓದ್ಲಿಲ್ಲ ಅಂದ್ರೆ ಒಂದಂತ್ರ ಕಂಪಲ್ಸರಿ ಓದ್ರಿ. ಯಾವ್ದ್ರ ಸರ್ ಅಂತಂದ್ರ ಅದು ಡಿಫರೆನ್ಸಸ್ ಬಿಟ್ವೀನ್, ಅದೇ ಒಂದೇ ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ ಎಲ್ಲದಕ್ಕೂ ಹೋಲಿಸ್ಬಿಡಕತ್ತೆ. ಡಿಫರೆನ್ಸಸ್ ಬಿಟ್ವೀನ್ ಎದಕ್ಕೆ ಹೇಳ್ರಿ ನೋಡೋಣ. ಪ್ಯಾರಾಮ್ಯಾಗ್ನೆಟಿಕ್ ಕೆಳಗೆ ಬರೀತಿ ನೋಡ್ರಿ. ಡಿಫರೆನ್ಸಸ್ ಬಿಟ್ವೀನ್ ಫೆರೋಮ್ಯಾಗ್ನೆಟಿಕ್ ಅಂಡ್ ಡಯಾಮ್ಯಾಗ್ನೆಟಿಕ್. ಆ ಪ್ರಾಪರ್ಟೀಸ್ ಕೇಳ್ಬಹುದು. ಇಲ್ಲ ಅಂತಂದ್ರೆ ಅವೇ ಪ್ರಾಪರ್ಟೀಸ್ ಕೇಳಿದ್ರೆ ಒಂದೇ ಕೇಳಿದ್ರೆ ಒಂದರದ್ದು ಬರೀರಿ. ಡಿಫರೆನ್ಸಸ್ ಬಿಟ್ವೀನ್ ಪ್ಯಾರಾಮ್ಯಾಗ್ನೆಟಿಕ್ ಫೆರೋಮ್ಯಾಗ್ನೆಟಿಕ್ ಇನ್ನೊಂದು ಯಾವುದು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಡಿಫರೆನ್ಸಸ್ ಕೇಳಲ್ಲ, ಅವ ಪ್ರಾಪರ್ಟೀಸ್ ಕೇಳ್ತಾನ. ಬಟ್ ಇದೊಂದು ಓದ್ದಂತಂದ್ರೆ ನಿನಗೆ ಎಲ್ಲದಕ್ಕೆ ಯೂಸ್ ಆಕೈತಿ. ಅದ್ರ ಜೊತೆಗೆ ಒಂದ್ ಎರಡು ಡೆಫಿನಿಷನ್ಸ್ ಯಾವ ಹೆಸರ ಒಂದೆರಡು ಡೆಫಿನಿಷನ್ಸ್ ಅಂದ್ರ ಸಸೆಪ್ಟಬಿಲಿಟಿ. ಸ್ಪೆಲ್ಲಿಂಗ್ ಏನದು ಸಸೆಪ್ಟಬಿಲಿಟಿ. ಕರೆಕ್ಟಾ? ಸ್ಪೀಡಿಗೆ ಬರೆದ ತಿಳ್ಕರ್ ತಾನೇ ಕರೆಕ್ಟ್ ಹೋಗ್ತದ. ಸಸೆಪ್ಟಬಿಲಿಟಿ ಸೊಕಾಸ್ ಬರ್ದೆ ಅಂದ್ರೆ ತಪ್ಪಕ್ಕವು. ಸಸೆಪ್ಟಬಿಲಿಟಿ. ಮತ್ತೊಂದು ಏನ್ ಹೇಳಿದೆ, ಇನ್ನೊಂದು ಮ್ಯಾಗ್ನೆಟಿಕ್ ರಿಲೇಟಿವ್ ಪರ್ಮ್ಯಾಬಿಲಿಟಿ. ಇನ್ನೊಂದೆರಡು ಹೇಳಿದೆ ನೋಡಿ, ಅವತ್ತೇ ಬಹಳ ಇಂಪಾರ್ಟೆಂಟ್ ಅಂತೇಳಿ. ಮ್ಯಾಗ್ನೆಟೈಸೇಷನ್ ಏನ್ರಿ ಏನಂತೇಳಿ ಡಿಫೈನ್ ಮ್ಯಾಗ್ನೆಟೈಸೇಷನ್. ಬರ್ಸಿನಲ್ಲ ಆಯ್ತು. ಮ್ಯಾಗ್ನೆಟೈಸೇಷನ್ ಇಷ್ಟಂತೂ ಕಂಪಲ್ಸರಿ ಓದ್ರಿ. ಅವ್ ಎರಡು ಕ್ವಶನ್ ಡೆಫಿನಿಷನ್ಸ್ಗಳು ನೋಡ್ರಿ. ಓಕೆ, ಇದಂತ್ರಿ ಎವರ್ ಗ್ರೀನ್ ಕ್ವಶನ್ ನೋಡ. ಯಾವ್ದಾರ ಒಂದ್ ಎತ್ತಿ ಕಾಪಿ ಪೇಸ್ಟ್ ಮಾಡ್ತಾನ. ನಾಳೆ ನಿಮ್ ಮಿಡ್ ಟರ್ಮಿಗೂ ಎಲ್ಲ ಪ್ರಿಪರೇಟರಿಗೆ ಎಲ್ಲ ಎಕ್ಸಾಮ್ಸ್ಗಳಿಗೆ ಚಾಪ್ಟರ್ ನಂಬರ್ 6 ಬರ್ಪಟ್ನೆ. ಯಾವ್ದದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ದಾಗ ಏನ್ ಓದೋಣ್ರಿ ಅಂತಂದ್ರ ಪ್ಯಾರಡೈಸ್ ಲಾಸ್. ಅದ್ರ ಜೊತೆಗೆ ಇದು ಹೇಳಿದ್ ನೋಡ್ರಿ ಅವತ್ತ ಇಂಪಾರ್ಟೆಂಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್, ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಅದ್ರ ಜೊತೆಗೆ ಮೋಷನಲ್ EMF. ಇನ್ನೊಂದ್ ಏನ ಹೇಳಿದ್ ನೋಡ್ರಿ, ಅದು ಮೋಷನಲ್ EMF ಇನ್ನೊಂದ್ ಹೇಳಿದ್ ನೋಡ್ರಿ. ಫಸ್ಟ್ ಈಗ ಬರೆದಿರ್ತೇವೆ ನೋಡ್ರಿ, ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಅಂತ ಬರೋದು ಅದನ್ನ ಬರೆದಿರಿ. ಎಕ್ಸ್ಪೆರಿಮೆಂಟ್ಸ್ ಅದ್ರಾಗ ಒಂದೇದು ಕಾಯಿಲ್ ಮ್ಯಾಗ್ನೆಟ್. ಇನ್ನೊಂದ್ರಿ ಸರ್ ಅಂತಂದ್ರೆ ಕಾಯಿಲ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್, EXPT. ಎರಡನೇದು ಏನ್ ಹೇಳಿದ ಇನ್ನೊಂದಲ್ಲಿ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು ಲೆಂಜಸ್ ಲಾ. ಎವರ್ ಗ್ರೀನ್ ಕ್ವಶನ್ ನೋಡ್ರಿ. ಲೆಂಜಸ್ ಲಾ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅದ್ರ ಕಾನ್ಸಿಕ್ವೆನ್ಸಸ್. ಇಲ್ಲ ಅಂತಂದ್ರೆ ಮತ್ತೇನ್ ಕೇಳ್ತಾನ ಸರ್ ಅಂತಂದ್ರೆ ಅದ್ರದ್ದು ಸಿಗ್ನಿಫಿಕೆನ್ಸ್. ಹಿಂಗ ಅದ್ರ ಜೊತೆಗೆ ಮೋಷನಲ್ EMF ಇದ್ರಾಗೆ ಹೇಳಿನಲ್ಲ, ಡೆರಿವೇಶನ್ ಮೋಷನಲ್ EMF ಹಿಂಗ ಇದು ಮಾಡಿ ರಾಡ್ದಂಗ್ ತೋರ್ಸೋದ್ ಅಂತೇಳಿ ಲಾಸ್ಟಿಗೆ ಹೇಳಿದ್ ನೋಡ್ರಿ. ಮೋಷನಲ್ EMF ಹೇಳಿಲ್ಲ. ಟ್ರಾನ್ಸ್ಫಾರ್ಮರ್ ಮುಂದಿನ ಇದ್ರಾಗ ಇದ್ದಿರ್ಬೇಕದು. AC ದೊಳಗಿಲ್ಲ, ಇದ್ರಾಗೆ ಅದ. ಇದ್ರಾಗೆ ಲಾಸ್ಟಿಗೆ ಹೇಳಿರ್ತೇನೆ. ಮೋಷನಲ್ EMF ನೋಡ್ರಿ. ಮೋಷನಲ್ EMF
ಎ ಸಿ ಕಿಂತ ಮೊದಲು ಟ್ರಾನ್ಸ್ಫಾರ್ಮರ್ ಎ ಸಿ ಒಳಗೈತೆ. ಮೋಸ್ಟ್ನಲ್ಲಿ ಇ ಎಮ್ ಎಫ್ ಅದು ಯಾರ ಕಡೆ ನೋಡ್ಸೋದು ನೋಡ್ರಿ ಪಟ್ನೆ. ಮೋಸ್ಟ್ನಲ್ಲಿ ಇ ಎಮ್ ಎಫ್ ಡೆರಿವೇಶನ್ 3 ಮಾರ್ಕ್ಸಿಗೆ ಕೇಳ್ತಾನೆ. ಇದು 3M ರೀ ಏನ್ರಿ ಹೇಳಿನ ಏನಂತ ಹೇಳದ ಅದೇ ಇಲ್ಲ ಮೋಸ್ಟ್ನಲ್ಲಿ ಇ ಎಮ್ ಎಫ್. ಮತ್ತೆ ಇನ್ನೊಂದ್ ಏನಾದ್ ನೋಡ್ರಿ ಅದ್ರಾಗ ಯಾವ್ದ ಮರ್ತಿನ ಅನ್ಸ್ತದ. ಹಾ ಎ ಸಿ ಜನರೇಟರ್ ಆಯ್ತು. ಅದಕ್ಕಿಂತ ಮೊದಲು ಅದಕ್ಕೆ ಹಿಂದೆ ಹೋಗ್ರಿ ಇನ್ನೊಂದು ಯಾವ್ದು ಇಂಪಾರ್ಟೆಂಟ್ ಡೆರಿವೇಶನ್ ಹೇಳಿ ನೋಡ್ರಿ. ಯಾವುದು ಲೆಂಜಸ್ ಲಾ ಆಯ್ತು. ಪ್ರಾಬ್ಲಮ್ಸ್ ಏನ್ ಇಲ್ಲ ಅಷ್ಟೊಂದು ಇದು ಅಲ್ಲ. ಹಾ ರೀ ಎ ಸಿ ಜನರೇಟರ್ ಅಂತೇಳಿ ಅದನ್ನ ತೊಗೊಂಡ್ಬಿಟ್ರೆ ಸಾಕು. ಎ ಸಿ ಜನರೇಟರ್ ಹಾ ಇಷ್ಟದ್ರಾಗೆ 7ನೇ ಚಾಪ್ಟರ್ ಕುಂದಿರ್ಸ್ಬೇಕು ನೋಡ್ರಿ. ಚಾಪ್ಟರ್ ನಂಬರ್ 7 ಎ ಸಿ. ಇದ್ರಾಗ ಏನೂ ಮಾಡ್ಲಿಲ್ಲ, ಒಂದು ಪ್ರಾಬ್ಲಮ್ ಮಾತ್ರ ಎತ್ ಕಾಪಿ ಪೇಸ್ಟ್ ಮಾಡ್ತಾನ. ಟ್ರಾನ್ಸ್ಫಾರ್ಮರ್ ಅದ್ರದ್ದು ಎನರ್ಜಿ ಲಾಸಸ್ ಆಗಿರ್ಬೋದು ಏನಾದ್ರು. ಟ್ರಾನ್ಸ್ಫಾರ್ಮರ್ ಫಿಕ್ಸ್ ಒಂದು ಕ್ವಶನ್ ಅದ್ರ ಮೇಲೆ ಬರ್ತೈತಿ ನೋ ಡೌಟ್. ಅದರ ಪರ್ಟಿಕ್ಯುಲರ್ಲಿ ಆಗಿ ಎನರ್ಜಿ ಲಾಸಸ್. ಎರಡನೇದೇನಪ್ಪ ಅಂದ್ರ ಸಾಲ್ವ್ ಪ್ರಾಬ್ಲಮ್ಸ್. ಮತ್ತೊಂದ್ ಏನ್ ಹೇಳಿದ ಅದ್ರಾಗ ಸಾಲ್ವ್ ಪ್ರಾಬ್ಲಮ್ಸ್ ಪರ್ಟಿಕ್ಯುಲರ್ ಆಗಿ ಇನ್ ಕ್ಲಾಸ್ ಕ್ಲಾಸ್ದಾಗ ಏನ್ ಬಿಡಿಸಿ ನೋಡ್ರಿ ಅವು ಪ್ರಾಬ್ಲಮ್ಸ್ ಮಾಡ್ರಿ. ಟ್ರಾನ್ಸ್ಫಾರ್ಮರ್ದು ಎನರ್ಜಿ ಲಾಸಸ್ ಮಾತ್ರ ಫಿಕ್ಸ್ ಕ್ವಶನ್ ಆಗ್ತದೆ ನೋಡ್ರಿ. ಒಂದೇನು ಲಾಸಸ್, ಎರಡೇನಪ್ಪಾ ಅಂತಂದ್ರ ವರ್ಕಿಂಗ್. ಇನ್ನೊಂದು ಸೆಲ್ಫ್ ಇಂಡಕ್ಟನ್ಸ್ ಮ್ಯೂಚುವಲ್ ಇಂಡಕ್ಟನ್ಸ್ ಅಂತ ಹೇಳ್ಬಿಟ್ರಿ ನೋಡ್ರಿ. ಅದು ಅಲ್ಲೇ ಹೌದಿಲ್ಲ. ಇದು ಅದೇ ಹೇಳಿದೆ ನಾನು, ಅದಕ್ಕೆ ಏನ ಮಿಸ್ ಆಗೈತಿ ನೋಡ್ರಿ ಅಂತ. ಎ ಸಿ ಜನರೇಟರ್ ಸೆಲ್ಫ್ ಇಂಡಕ್ಟನ್ಸ್ 5 ಕಾನ್ಸೆಪ್ಟ್ ಮಾಡಿದ್ರ. ಸೆಲ್ಫ್ ಇಂಡಕ್ಟನ್ಸ್ ಅದೇ ತರನೇ ಮ್ಯೂಚುವಲ್ ಇಂಡಕ್ಟನ್ಸ್ ಒಂದು. ಇದು 7 ಚಾಪ್ಟರ್ದ. ಅದು ನೆಕ್ಸ್ಟ್ ಪಟ್ನೆ ತೋರಿ ಅದೊಂದು 5 ನಿಮಿಷ ಮುಗಿಸ್ಬಿಡ್ತೀನಿ ಅಂತ. ಯಾವ್ದ್ರಿ ಪೂರ್ತಿ ಹೇಳ್ಕಿಸ್ಬಿಡ್ತೇನೆ ಅಂತ. ಇವು ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡ್ರೆ. ಮತ್ ಇದ್ರಾಗ ಚೌಕಾಶಿ ಮಾಡ್ಕೊತ ಕೂತಿರ ಅಂದ್ರೆ ನೋಡ್ರಿ ಇದೇ ಟಾರ್ಗೆಟ್ ಅಪ್ಪ ನಿಮ್ಗೆ ಎಲ್ಲರಿಗೆ. ಇದೇ ಟಾರ್ಗೆಟ್ ತಗೊಂಡು ನೀವು ಓದಿ ಇವ್ಕುರ್ಲಿ ಎಷ್ಟು ಮಾರ್ಕ್ಸ್ ಬೀಳ್ತಾವ ಅನ್ನೋದನ್ನ ನೋಡಿ ನೆಕ್ಸ್ಟ್ ಇಯರ್ನ ಇದೇ ನಿಮ್ ಜೂನಿಯರ್ಸಿಗೆ ಇವತ್ತಿನ ಡೇಟ್ಲನ್ನ ಇಟ್ಟಿರ್ತ ನೋಡ್ರಪ್ಪ. ಯಾಕೆ ಕೆಲವೊಂದು ಹೆಂಗ್ ಇದ್ದಿರ್ತಾವ ಗೊತ್ತನು, ಹೋದ ವರ್ಷ ಬಿದ್ದಾವ ಏನ್ರಿ ಸರ, ಯಾವ್ದು ಬಿದ್ದವ್ರಿ ಎಲ್ಲಿ ಬಿದ್ದವ್ರಿ ಹಿಂಗೆ ಕೇಳ್ತಿರ್ತಾರ ಅವ್ರು. ಇದು ಬೀಳ್ತಾವ ಓದ್ರಿ ಅಂದ್ರೆ ಓದಂಗಿಲ್ಲ ಅವ್ರು. ಈಗ ಎಕ್ಸಾಂಪಲ್ ನೀವ್ ಇದ್ದಿರಲ್ಲ, ಮಿಡ್ ಟರ್ಮಿ ನೋಡಾಯ್ತಿರತ್ತ. ಮಿಡ್ ಟರ್ಮಿ ನೋಡ್ಕೊಂಡು ಬರ್ರಿ. ಪಟ್ನೆ 8ನೇದಂತ್ರು ಒಂದು ಟೇಬಲ್ ಅದ. ಎದ್ರ ಟೇಬಲ್ ಹೇಳ್ರಿ ನೋಡೋಣದು. ಅಪ್ಲಿಕೇಶನ್ಸ್ ಟೇಬಲ್. ಫಾಸ್ಟ್ ಹೋಗ್ಲಿ. ಇನ್ನು ಆ ಕಡೆದಂತ್ರ ಸ್ಪೀಡ್ ಹೋಗ್ತದೆ, ನೋ ಇಶ್ಯೂಸ್. ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿನಲ್ಲಪ್ಪ ನೋಡ್ಕೋರಿ ಅಂತ ಹೇಳ್ತಿದ್ದ. ಪ್ರತಿ ವರ್ಷ ಇದೇ ವರ್ಷ ಬರ್ಸ್ಲಿಕತ್ತೇನೆ. ಫಸ್ಟ್ ಟೈಮ್ ಇದು ನಿಮ್ಗೆ ಬರ್ಸ್ಲತ್ತಿದ್ದು. ಅಲ್ಲೇ ಹೇಳಿರ್ತೀನಲ್ಲ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿನ ಮತ್ತೇನ್ ಹೇಳೋದು ಅಂತೇಳಿ ಅಂದು ಬಿಡ್ತಿದೆ. ಬಟ್ ಇದು ಬರ್ಸೋದ್ರಿಂದ ಏನಾಗ್ತದೆ ಗೊತ್ತ ನಿಮ್ಗ, ಇನ್ನೊಂದಿಷ್ಟು ಕಾನ್ಫಿಡೆನ್ಸ್ ಬೂಸ್ಟಪ್ ಆಗ್ತದೆ. ಯಾಕಂದ್ರೆ ಇಷ್ಟರೇ ನೀವು ಕಂಪಲ್ಸರಿ ಮಿನಿಮಮ್ ಓದ್ಲೇಬೇಕು. ಇದ್ರದಿಂದ ಎಟ್ ಎನಿ ಸರ್ಕಮ್ಟನ್ಸ್ 30 ಮಾರ್ಕ್ಸ್ ಮ್ಯಾಲ ಅಂತೂ ಬರ್ತಾವ. ಔಟ್ ಆಫ್ 50 30 and 30+. 40ನೂ ಬರ್ಬೋದು, 45ನೂ ಬರ್ಬೋದು, 30ನೂ ಅಂತೂ ಫಿಕ್ಸ್ ಬರ್ತದೆ. ಅದಕ್ಕೆ ತಳಗಂತೂ ಬರಂಗಿಲ್ಲ.
ಲಕ್ಷಸ್ಲಿ ಆಗೈತಿ ಆಗಿಲ್ಲ ಆಗೈತಿ ಇಲ್ಲೊಂದು ಮ್ಯೂಚುವಲ್ ಇಂಡಕ್ಟನ್ಸ್ ಒಂದು ಡೆಫಿನಿಷನ್ ಸೆಲ್ಫ್ ಇಂಡಕ್ಟನ್ಸ್ ಡೆಫಿನಿಷನ್ ಅದು ಹಾಕೊಂಡಿರ ಅಷ್ಟೇ. ಇವೇನ್ ಬರ್ಸಿವಲ್ಲ ಇವು ಕಾನ್ಸೆಪ್ಟ್ಸ್ಗಳು ಇವು ಕಲ್ಸ್ಲಿಕ್ ಹಾರ್ಡ್ಲಿ ಅಂದ್ರ ಒಂದ್ 7 ಕ್ಲಾಸ್ ಅಥವಾ 8 ಕ್ಲಾಸ್ 10 ಕ್ಲಾಸ್ ಹಿಡೀರಿ. ಇದಕ್ಕೊಂದ್ 10 ಕ್ಲಾಸ್ ಅದಕ್ಕೊಂದ್ 10 ಕ್ಲಾಸ್ 20 ಕ್ಲಾಸ್ ಸ್ವಚ್ಛ ಸೆಕೆಂಡ್ PUC ಫಿಸಿಕ್ಸ್ ನೇ ಮುಗಿದ್ ಹೋಗ್ತೈತಿ. ಸರ್ ಪಾಸ್ ಆಗ್ತಾರೇನ್ರಿ ಅಂತಂದ್ರೆ ಆರಾಮ್ಸೆ ಔಟ್ ಆಫ್ 70 ಎಷ್ಟ್ ತಗೋಬಹುದಪ್ಪ ಅಂದ್ರ ಅವರು ಕನಿಷ್ಠ ಪಕ್ಷ ಅಂದ್ರೆ 40+ ತಗೋಬಹುದು ನೋಡ್ರಿ. ಅವ್ರೊಂದ್ 30ಕ್ಕೆ 25 ಕೊಟ್ರು 65 ಏನು ಇಲ್ಲಾರ್ದೆ ಆಗ್ತೈತಿ. ರೈಟ್, ಕಮ್ ಬ್ಯಾಕ್ ಟು ದಿ ಚಾಪ್ಟರ್. ಹಾಯ್ ಲೇಡೀಸ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋದ ಮುಖಾಂತರ ಏನ್ ಡಿಸ್ಕಷನ್ ಮಾಡ್ಲಾಗ್ತದ ಅಂದ್ರ ಒನ್ ಶಾರ್ಟ್ ವಿಡಿಯೋಸ್ ಕನ್ಸರ್ನ್ ಟು ದ PUC ಟು ಫಿಸಿಕ್ಸ್ ಬಗ್ಗೆ. ಸೊ ಟಾರ್ಗೆಟ್ 90% ಒನ್ ಶಾರ್ಟ್ ವಿಡಿಯೋಸ್ ಲೆಕ್ಚರ್ ನ ಇವತ್ತಿನ ಕ್ಲಾಸ್ ನಾಗ ಡಿಸ್ಕಷನ್ ಮಾಡಿರ್ತದ. ಸೊ ಯಾವ ಚಾಪ್ಟರ್ ತಗೊಂಡ್ರಿ ಸರ್? 13th ಚಾಪ್ಟರ್ ತಗೊಂಡೈತಿ ನ್ಯೂಕ್ಲಿಯೈ. ಸೊ 4 ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ. ಪಾರ್ಟ್ ಎ ದೊಳಗಡೆ ಮತ್ತ ಪಾರ್ಟ್ ಸಿ ದೊಳಗಡೆ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಟ್ ಆಗ್ತಾವ. ಸೊ ಇದ್ರಾಗ ಏನೇನ್ ಸ್ಟಡಿ ಮಾಡ್ಬೇಕು ಅನ್ನೋದು ಇಲ್ಲಿ ಒನ್ ಶಾರ್ಟ್ ಲೆಕ್ಚರ್ ದೊಳಗಡೆ ಕನ್ಸಿಡರೇಷನ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಕೊಡಲಾಗಿದೆ. ಸೊ ಒಂದ್ ಏನಪ್ಪಾ ಅಂದ್ರೆ ಐಸೋಟೋಪ್ಸ್ ಯು ಹ್ಯಾವ್ ಟು ಸ್ಟಡಿ, ನೆಕ್ಸ್ಟ್ ಐಸೋಬಾರ್ಸ್, ನೆಕ್ಸ್ಟ್ ಐಸೋಟೋನ್ಸ್, ನೆಕ್ಸ್ಟ್ ಸರ್ ಅಂದ್ರೆ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ 2026 ಎಕ್ಸಾಮಿನೇಷನ್. ನೆಕ್ಸ್ಟ್ ಸರ್ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಮಾಸ್ ಡಿಫೆಕ್ಟ್, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಮೇಲೆ ಒಂದ್ 3 ಮಾರ್ಕ್ಸಿನ ಪ್ರಾಬ್ಲಮ್. ಇದು ಬೀಳಿಲ್ಲ ಅಂದ್ರೆ ಇದು ಅಪಿಯರ್ ಆಗಿರ್ತದೆ. ಸೊ ಇದು ಅಪಿಯರ್ ಐತಂದ್ರೆ ಇದು ಅಪಿಯರ್ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್. ಸೊ ದಿಸ್ ಒನ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ನೆಕ್ಸ್ಟ್ ಅದು ಆದ ಬಳಿಕ ಏನ್ ಸ್ಟಡಿ ಮಾಡ್ಬೇಕ್ರಿ ಈ ಚಾಪ್ಟರ್ ದೊಳಗ್ರಿ ಸರ್ ಅಂತಂದ್ರೆ ಡಿಫರೆನ್ಸಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಅಂಡ್ ನ್ಯೂಕ್ಲಿಯರ್ ಫ್ಯೂಷನ್. Apart from that, you need to study about the some definitions like nuclear binding energy, next specific binding energy, next atomic mass unit ಅಂದ್ರೆ AMU. ಇವೆಲ್ಲ ಡೆಫಿನಿಷನ್ ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ಯಾರು ನಮ್ಮ SPUC ಆಪ್ ನ ಇನ್ಸ್ಟಾಲೇಷನ್ ಮಾಡಿಲ್ಲ, ಸೊ ಪ್ಲೇ ಸ್ಟೋರಿಗೆ ಹೋಗ್ರಿ, ಅಲ್ಲಿದ್ರ ಡೌನ್ಲೋಡ್ ಮಾಡ್ಕೋರಿ. SPUC ಅಂತ ಹೇಳಿ ಸರ್ಚ್ ಮಾಡ್ಕೊಂಡು ಅದ್ರೊಳಗಡೆ ಬೆಸ್ಟ್ ಆನ್ಲೈನ್ ಕೋರ್ಸಸ್ ಇದ್ದಾವ. ಒಂದ್ ಯಾವ್ದ್ರಿ ಸರ್ ಸಾಧನ ಕೋರ್ಸ್, ಇದು PCMB 4 ಇದ್ದಾವ. ಸೊ ಇವಾಗ 75% ಆಫ್ ಇರೋದಂದ್ರೆ ಜಸ್ಟ್ ಅಟ್ 4000 ಅವೈಲೇಬಲ್ ಇದೆ. 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳ್ಕ ಬೆಸ್ಟ್ ಆಗಂತ ಕೋರ್ಸ್. ಇಲ್ಲ ಸರ್ ನಮ್ದು ಬಯಾಲಜಿ ಇಲ್ಲ ಅನ್ನೋರಿಗೆ ಸೊ PCM ಇದ್ದಿದ್ದು ಶ್ರಮ ಕೋರ್ಸ್ ಅಂತ ಹೇಳಿದೆ, ಜಸ್ಟ್ ಅಟ್ 3000 ಒಳಗಡೆ. ಸೊ ಆ ಕೋರ್ಸ್ ನ ಅವೈಲೇಬಲ್ ಇದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಫಸ್ಟ್ ಅದ್ರಾಗ ಇದ್ದಿದ್ದೆಲ್ಲ ಪ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ನೆಕ್ಸ್ಟ್ ನಿಮ್ಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಕೋರ್ಸಸ್ ನ ಬೈ ಮಾಡ್ಕೊಂಡು ಫಸ್ಟ್ ಎಕ್ಸಾಮ್ ಕ ಸೆಕೆಂಡ್ ಎಕ್ಸಾಮ್ ಕ ಬೆಸ್ಟ್ ಯೂಸ್ ತಗೊಳ್ರಿ. ಸೊ ಐ ಆಮ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ 15 year ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್. My qualification is BE, MTech, MSc ಮತ್ತು PhD is going on. So 10 year experience in PCMB. ಒಂದೇ ಸಬ್ಜೆಕ್ಟ್ ದೊಳಗಡೆ ಎಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಕನಿಷ್ಠ ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಮೋರ್ ದ್ಯಾನ್ 50 to 60 times ನ ಟೀಚ್ ಮಾಡಲಾಗಿದೆ. ಸೊ ಬೇಸ್ಡ್ ಆನ್ ದಟ್ ಇವೇನ್ ಒನ್ ಶಾರ್ಟ್ ವಿಡಿಯೋ ಲೆಕ್ಚರ್ಸ್ ಇರ್ತಾವಲ್ಲ ಬಹಳ ಬೆಸ್ಟ್ ಆಗಂಗ. ಸೊ ಈ ಚಾಪ್ಟರ್ದು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿ ಸೊ 2 hours ಅಥವಾ 2.5 hours ಮ್ಯಾಕ್ಸಿಮಮ್ 3 hours ದಷ್ಟು ಯೂಟ್ಯೂಬ್ ನಾಗೂ ಅಪ್ಲೋಡ್ ಮಾಡಿರ್ತದ. ನೆಕ್ಸ್ಟ್ ಸರ್ ನಮ್ಮ ಸಾಧನ ಕೋರ್ಸ್ ದಾಗೂ ಅಪ್ಲೋಡ್ ಮಾಡಿರ್ತಾವ ಅಂದ್ರೆ SPUC ಆಪ್ ದೊಳಗಡೆ. ಇದನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಂಡು ಯೂಟ್ಯೂಬ್ ನಾಗ ವಾಚ್ ಮಾಡಿದವರು ಈ ವಿಡಿಯೋದ ಕಂಪ್ಲೀಟ್ ಎಂಡ್ ಆದ ಬಳಿಕ ವಿಡಿಯೋನ ವಾಚ್ ಮಾಡಿದ ಬಳಿಕ ನೀವು ಕಮೆಂಟ್ ನ ಪ್ಲೇಸ್ ಮಾಡಬಹುದು, ಹೆಂಗ ಏನು ಅನ್ನೋದು ನಿಮ್ಮ ಒಪಿನಿಯನ್. ನೆಕ್ಸ್ಟ್ ವಿಡಿಯೋ ಲೆಕ್ಚರ್ ನ ಮಾಡಿ ಸೊ ಯೂಟ್ಯೂಬ್ ನಾಗ ಕೆಲವೊಂದಿಷ್ಟು ಫ್ರೀ ಒಳಗೆ ಕೊಟ್ಟಿರ್ತದ. ನೆಕ್ಸ್ಟ್ ಇಲ್ಲಿ ಸಾಧನ ಕೋರ್ಸ್ ಬೈ ಮಾಡ್ಕೊಂಡ್ರೆ ಅಂದ್ರೆ ಒಂದ್ ಶಾರ್ಟ್ ಲೆಕ್ಚರ್ ಬರ್ತಾವ, ಕಂಪ್ಲೀಟ್ ಎಲ್ಲಾ ಚಾಪ್ಟರ್ಸ್ ವಿಡಿಯೋಸ್ ಲೆಕ್ಚರ್ಸ್ ನ ಸಿಗ್ತಾವ. ಸೊ ಇಂಟ್ರೆಸ್ಟೆಡ್ ಇದ್ದವರು ಈ ಸಾಧನ ಕೋರ್ಸ್ ನ ಬೈ ಮಾಡ್ಕೋಬಹುದು. PCMB 4 ಸಿಗ್ತಾವ. ಇಲ್ಲ ಅನ್ನೋರು PCM ಇದ್ದರು ಶ್ರಮ ಕೋರ್ಸ್. ಸೊ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕ್ರಿ ಸರ್ ನಂದು ಫಿಸಿಕ್ಸ್ ಲಾಸ್ಟ್ ಇಯರ್ ಬರ್ದಿದ್ದೆ ಬ್ಯಾಕ್ ಉಳಿದಿತ್ತು ಅನ್ನೋರು ಸೊ ಅಲ್ಲಿ ಇಂಡಿವಿಜುವಲ್ ಸಬ್ಜೆಕ್ಟ್ ಜಸ್ಟ್ ಈಗ 75% ಆಫ್ ಇರೋದ್ರಿಂದ 1000 rupees ದೊಳಗ ಅವೈಲೇಬಲ್ ಇದ್ದಾವ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಬೈ ದಟ್ ರೆಸ್ಪೆಕ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ಕೋರ್ಸ್ ಆಲ್ಸೋ. ಯಾರಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೇ ಸ್ಟೋರ್ದಾಗ ಹೋಗಿ SPUC ಅಂತ ಹೇಳಿ ಸರ್ಚ್ ಮಾಡಿ ಸೊ ಡೌನ್ಲೋಡ್ ಮಾಡ್ಕೋರಿ. ಈ ಇನ್ಫಾರ್ಮೇಶನ್ ಎಲ್ಲ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಇದು ಕಂಪ್ಲೀಟ್ ವಿಡಿಯೋ ಲೆಕ್ಚರ್ ಏನ್ ಒನ್ ಶಾರ್ಟ್ ಅದಲ್ಲಿ ನ್ಯೂಕ್ಲಿಯದು ಫ್ರೀ ಆಫ್ ಕಾಸ್ಟ್ ಒಳಗಡೆ ಎಲ್ಲಾ ಸ್ಟೂಡೆಂಟ್ಸ್ಗೆ ರೀಚ್ ಮಾಡಿಸ್ರಿ, ಅವರಿಗೆ ಯೂಸ್ ತಗೊಳ್ರಿ. ಸೊ ಇದ್ರ ಮಾರ್ಕ್ಸ್ ಎಷ್ಟಿದೆ ಸರ್ 4 marks ದಷ್ಟು ವೇಟೇಜ್ ಇದೆ. ಅಲ್ಲಿ 1 mark ಇಂದು ಮತ್ತೆ 3 marks ಇಂದಷ್ಟು ವೇಟೇಜ್ ಆಗ್ತದೆ ನೋಡ್ರಿ. ಓಕೆ, ಸೊ
ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ ಏನ್ ತಿಳಿಸ್ಕೊಡ್ತದ ಅಂತಂದ್ರ, ಯಾರು SPUC ಆಪ್ ಇನ್ಸ್ಟಾಲೇಷನ್ ಮಾಡ್ರಿ ನೋಡ್ರಿ. ಸೊ ಅದ್ರೊಳಗಡೆ ಇದ್ದಿದ್ದ ಫ್ರೀ ಕಂಟೆಂಟ್ ನ ಹೆಂಗ್ ನೋಡ್ಬೇಕು, ಮತ್ತೆ ಯಾವ್ಯಾವ ಕೋರ್ಸಸ್ ಇದ್ದಾವ, ನಿಮಗ್ ಬೆಸ್ಟ್ ಆಗಂತ ಕೋರ್ಸಸ್ ಯಾವ, ಮತ್ತೆ ಅವ್ರ ಪ್ರೈಸ್ ಎಷ್ಟು, ಮತ್ತೆ ಅದ್ರದ್ದು ಫೀಚರ್ಸ್ ಏನೇನು ಅನ್ನೋದು ಇನ್ ಡಿಟೇಲ್ ಆಗಿ ಇವತ್ತಿನ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿರ್ತದ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನು ನಮ್ಮ SPUC ಆಪ್ ಯಾರು ಇನ್ಸ್ಟಾಲೇಷನ್ ಮಾಡಿರಲಿಲ್ಲ, ಸೊ ಪ್ಲೇ ಸ್ಟೋರ್ ದೊಳಗಡೆ SPUC ಕೋಚಿಂಗ್ ಅಂತ ಹೇಳಿ ಸರ್ಚ್ ಮಾಡಿ, ಸೊ ಲೋಗೋ ಇದ್ದಿದ್ದನ್ನ ಆಪ್ ಬರ್ತೈತಿ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಎಲ್ಲರೂ ಅದ್ರ ಸದುಪಯೋಗ ಪಡಿಸೋಡ್ರಿ. ಇವತ್ತಿನ ಇಲ್ಲಿ ಟಾಪ್ ಮೋಸ್ಟ್ ಮತ್ತ ವೆರಿ ಇಂಪಾರ್ಟೆಂಟ್ ಇದ್ದಿದ್ದನ್ನ, ಸೊ PCMB ಸೆಕೆಂಡ್ PUC ದವರಿಗೆ ಅಬೌವ್ 90% ಸ್ಕೋರ್ ಮಾಡೋದನ್ನ ಒಂದು ಸಾಧನಾ ಕೋರ್ಸ್ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತದ. ನೆಕ್ಸ್ಟ್ ಕ್ರಾಶ್ ಕೋರ್ಸ್ಗಳು ಇದ್ದಾವ. ಸೊ ಜಸ್ಟ್ ಗೋ ಥ್ರೂ ದಟ್ ಕನ್ಸರ್ನ್ ಟು ದಿ ಸಾಧನಾ ಕೋರ್ಸ್. ಸೊ ಇಲ್ಲಿ ಸಾಧನಾ ಕೋರ್ಸ್ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಆಗ್ತದ. ಎಲ್ಲರಿಗೆ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಲಿಕ್ಕೆ ಟಾರ್ಗೆಟ್ 90% ಅಂತೇಳಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಫೀಚರ್ಸ್ ಏನ್ರಿ ಅಂತಂದ್ರ, ಸೊ 100% ಹೆಲ್ಪ್ಫುಲ್ ಫಾರ್ ಯುವರ್ ಸೆಕೆಂಡ್ PUC ಎಲ್ಲಾ PCMB ಸಬ್ಜೆಕ್ಟ್ಸ್ ಗಳಿಗೆ ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಥರ್ಡ್ ಎಕ್ಸಾಮ್ ತಗೋತಿದ್ರ ಥರ್ಡ್ ಎಕ್ಸಾಮ್ಸ್ ಗೆ. ಸೊ ಇಲ್ಲಿ ಎಲ್ಲ ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ಆನ್ಲೈನ್ ಕ್ಲಾಸಸ್, ಏನು ಆಫ್ಲೈನ್ ಕ್ಲಾಸ್ ತಗೊಂಡಿರ್ತೀವಲ್ಲ, ಇಲ್ಲಿ ಆನ್ಲೈನ್ ಕ್ಲಾಸ್ ಲೈವ್ ರೆಕಾರ್ಡಿಂಗ್ ಮಾಡಿ ಸೊ ಅವೈಲೇಬಲ್ ಮಾಡಿರ್ತದೆ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ನೆಕ್ಸ್ಟ್ ಏನ್ರಿ ಸರ್, ಚಾಪ್ಟರ್ ವೈಸ್ ನೋಟ್ಸ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ಸ್ ಸಿಗ್ತಾವ. ಸೊ ಪಾಸಿಂಗ್ ಪ್ಯಾಕೇಜ್ ಸಿಗ್ತೈತಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಇನ್ನೂ ಮೆನಿ ಮೋರ್ ಬೆನಿಫಿಟ್ಸ್ ಆರ್ ದೇರ್, ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಕಂಟೆಂಟ್ಸ್. ಓಕೆ, ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರ, ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಕಂಟೆಂಟ್ಸ್ ದೇ ಆರ್ ಅವೈಲೇಬಲ್. ಸೊ ಇಲ್ಲಿ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದನು ಕಂಟೆಂಟ್ಸ್ ಇಲ್ಲಿ ಇರ್ತಾವ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಲೈವ್ ಕಂಟೆಂಟ್. ಸೊ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ದು ಕಂಟೆಂಟ್ ನ. ನೆಕ್ಸ್ಟ್ ಸರ್ ಅಂತಂದ್ರ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಹೆಂಗ್ ವಾಚ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ಟಿರ್ತದ. ಲೆಟ್ ಅಸ್ ಸಿ ಹಿಯರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿಸ್ ಒನ್. ಯಾಕಂತಂದ್ರ ಇಲ್ಲಿ PCMB ಕಂಪ್ಲೀಟ್ ಕ್ಲಾಸಸ್ ನ ರಿಕಾರ್ಡೆಡ್ ಮಾಡಿದ್ದನ್ನ ಇಲ್ಲಿ ಸಿಗ್ತೈತಿ. ಸೊ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಫ್ರೀ ವಿಡಿಯೋಸ್ ಇದಾವ, ಯು ಕ್ಯಾನ್ ವಾಚ್ ಆಲ್ ದೀಸ್. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ಸೊ ಇಲ್ಲಿ ಅನ್ಲಾಕ್ ಅಂತ ಹೇಳಿ ಇಟ್ಟೈತಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯು ಪೀಪಲ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ರೆ ಇಲ್ಲಿ PCMB ಕ್ಲಾಸಸ್ ರಿಕಾರ್ಡೆಡ್ ಕ್ಲಾಸಸ್ ಟೋಟಲ್ ಆಗಿ 241 videos they are uploaded. Next PDF file ಅದರೊಳಗಡೆ ಇದ್ದಾವ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್. ಸೊ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಇದು ನೋಡ್ಬೋದು, ಇಲ್ಲಿ ಕೆಮಿಸ್ಟ್ರಿ ಇದು ನೋಡ್ಬೋದು, ಇಲ್ಲಿ ಫಿಸಿಕ್ಸ್ ಇದು ನೋಡ್ಬೋದು, ಇಲ್ಲಿ ಬಯಾಲಜಿ ಒಂದು ಮ್ಯಾಥಮೆಟಿಕ್ಸ್ ಇಲ್ಲಿ ಡೆಮೋ ತೋರಿಸಿರ್ತದ. ಉಳಿದಿದ್ದು ನೀವು ಏನ್ ಫ್ರೀ ಕಂಟೆಂಟ್ ಇದ್ದಾವಲ್ಲ, ಸೊ ಸಬ್ಜೆಕ್ಟ್ ವೈಸ್ ಯು ಕ್ಯಾನ್ ಕ್ಲಿಕ್ ಅಂಡ್ ವಾಚ್ ದೋಸ್ ಫ್ರೀ ಸೊ ಕ್ಲಾಸಸ್. ಓಕೆ, ಇಲ್ಲಿ ಮ್ಯಾಥಮೆಟಿಕ್ಸ್ ತೋರಿಸೋದಾದ್ರೆ ಸರಿ ಸರ್, ಹಾಗಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗಡೆ 63 ವಿಡಿಯೋಸ್ ಆರ್ ದೇರ್. ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ಚಾಪ್ಟರ್ ಯಾವ ತರ ಇಂಟರ್ಲಿಂಕ್ ಇದೆ ಅಲ್ಲ, ಅದ್ರ ಪ್ರಕಾರ ಇಲ್ಲಿ ಅಪ್ಲೋಡ್ ಮಾಡ್ಕೋತ ಹೋಗೈತಿ. ಥರ್ಡ್ ಚಾಪ್ಟರ್ ಆಗನ ಫೋರ್ತ್ ಚಾಪ್ಟರ್, ಫೋರ್ತ್ ಆಗನ 10th ಆಗನ 11th. ಆಲ್ ಚಾಪ್ಟರ್ಸ್ ದೇ ಆರ್ ಆಲ್ರೆಡಿ ಸೊ ಲೋಡೆಡ್ ಕಂಪ್ಲೀಟ್ ಆಗಿ. ಆಫ್ಲೈನ್ ಕ್ಲಾಸ್ ತಗೊಂಡಿದ್ದನ್ನ ಮತ್ತೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಇದ್ರೊಳಗಡೆ ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ನೆಕ್ಸ್ಟ್ ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ 2025 ಎಕ್ಸಾಮ್ ಡೀಟೇಲ್ಸ್, ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದೆ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಿಂದ ಅನ್ನೋದನ್ನು ಡೀಟೇಲ್ಸ್ ಕೊಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಎದರದ ಬಗ್ಗೆ ತೋರಿಸ್ಕೊಡ್ತೀರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್. ಓಕೆ, ಥರ್ಡ್ ಚಾಪ್ಟರ್ ಸೊ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಮೆಟ್ರೈಸಿಸ್. ಸೊ ಇದ್ರೊಳಗಡೆ ತೋರಿಸ್ಕೊಡ್ತೈತಿ. ಸೊ ಕ್ಲಿಕ್ ಆನ್ ದಿಸ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಎಷ್ಟು ಫ್ರೀ ಕಂಟೆಂಟ್ ಇದ್ದವ್ರಿ ಅಂತಂದ್ರ ಇಲ್ಲೇನ್ ಅನ್ಲಾಕ್ ತೋರಿಸಿದಲ್ಲ, ಇವೆಲ್ಲ ಫ್ರೀ ಇದ್ದಾವ. ನಿಮ್ ಮನೆಯೊಳಗ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸರಿ ಸರ್, ಹಾಗಾದ್ರೆ ಈಗ ಜಸ್ಟ್ ಇಲ್ಲೊಂದು ಪ್ಲೇ ಮಾಡಿ ತೋರಿಸ್ರಿ ಯಾವ ತರ ಇದೆ, ಏನಿದೆ ಅಂತ ಅನ್ನೋದು. ಜಸ್ಟ್ ಇಫ್ ಐ ಕ್ಲಿಕ್ ಆನ್ ದಿಸ್, ಇಟ್ ಇಸ್ ಗೋಯಿಂಗ್ ಟು ಗೆಟ್ ಲೋಡ್. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಇವು 2 hours ಏನಿದ್ದಾವಲ್ಲ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೋಬಹುದು. ಸೊ ಇಲ್ಲಿ ಫುಲ್ ಸ್ಕ್ರೀನ್ ನೋಡ್ಕೊಳಕ್ ಆಪ್ಷನ್ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಕ್ವಾಲಿಟೀಸ್. ಓಕೆ, ಸೊ ದಟ್ ಕ್ವಾಲಿಟಿ ಕ್ಯಾನ್ ಬಿ ಅಡ್ಜಸ್ಟೆಡ್. ಸೊ ಇಲ್ಲಿ ಕ್ವಾಲಿಟಿ ನಿಮಗೆ 720 ಬೇಕಂದ್ರೆ 720, 480 ಬೇಕಂದ್ರೆ 480, 360 ಬೇಕಂದ್ರೆ 360. ಸೊ ಇಲ್ಲಿ ನಾ 720 ತೋರಿಸಿರ್ತದ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಕ್ವಾಲಿಟಿ ಹೈ ಬೇಕಂತಂದ್ರೆ 720p ಇಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸ್ಪೀಡ್. ಓಕೆ, ಸ್ಪೀಡ್ ನ ನೀವು ಎಷ್ಟು ಅಡ್ಜಸ್ಟ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಇಲ್ಲಿ ಅಪ್ ಟು ಸೊ ದಟ್ ಈಸ್ 2.5x ತಕನು. ಸೊ 2x ತಕನು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಯಾವಾಗ ನೀವು ಪರ್ಫೆಕ್ಟ್ ಇರ್ತಿರಲ್ಲ, ಸೊ 1.5, 1.75 ಹಿಂಗೆ ಹೆಚ್ಚಿಗೆ ಇಟ್ಕೊಂಡು ಸೊ ಯು ಕ್ಯಾನ್ ವಾಚ್ ದಟ್. ಸೊ ಇಲ್ಲ ಸರ್ ನಾವು ನಾರ್ಮಲ್ ಆಗಿದ್ದಾಗ ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ
ಸೊ ದಟ್ 1x ಓಕೆ 1x ಇಟ್ಟು ಸೊ ನೀವು ಪ್ಲೇ ಮಾಡಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ ಮುಂದೆ ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ಟ್ ದಟ್. ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ತೋರಿಸಿರ್ತದೆ ಯಾವ ತರ ಕ್ಲಾಸಸ್ ನ ತಗೊಂಡಿದ್ದೀವಿ ಅಂತ ಅನ್ನೋದು. ಸೊ ಇಲ್ಲಿ ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ಡಿಟೇಲ್ ಇನ್ಫಾರ್ಮೇಶನ್ ಯಾವ ಪಾಠದೊಳಗೆ ಎಲ್ಲೆಲ್ಲಿ ಮಾರ್ಕ್ಸ್ ಬರ್ತಾವ ಅನ್ನೋದು ಕಂಪ್ಲೀಟ್ ಇಲ್ಲಿ ತೋರಿಸಿರ್ತದೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ಟ್ ದಟ್. ಸೊ ಇಲ್ಲಿ ವಾಯ್ಸ್ ನ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸಿರ್ತದೆ ನೋಡ್ರಿ, ಅದ್ರದ್ದು ವಾಯ್ಸ್ ಯಾವ ತರ ಬಂದೈತಿ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ಟ್ ದಿ ಆಡಿಯೋ. ಓಕೆ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೊರಿ. ಬೇಕಾದಂಗ ನೀವು ಮನೆ ಒಳಗಡೆನೆ ಇದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ಓಕೆ, ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ increase that voice so that you can okay. So ಇಲ್ಲೇನಿತ್ತಲ್ಲ ಆಫ್ಲೈನ್ ಕ್ಲಾಸ್ ಇದೆ, ಅಲ್ಲಿ ಕಂಡಕ್ಟ್ ಮಾಡೈತಿ. ಸೊ ಅಲ್ಲಿ ಎಲ್ಲ ಡೌಟ್ ನು ಕ್ಲಿಯರ್ ಮಾಡಿದ್ದು ಕ್ಲಿಯರಿಟಿ ಇದೆ. ಓಕೆ, ಯು ಕ್ಯಾನ್ ಸಿ ದಟ್ ಇಲ್ಲಿ ಹೌ ಟು ರಿಪ್ರೆಸೆಂಟ್ ಮ್ಯಾಟ್ರಿಕ್ಸ್ ಅನ್ನೋದು ತೋರಿಸಿದೆ. ಓಕೆ, ಇವೆಲ್ಲ ವಿಡಿಯೋಸ್ ನ ಫ್ರೀ ಇದ್ದಾವ, ನಿಮ್ ಮನಿಯೊಳಗ ವಾಚ್ ಮಾಡ್ಕೊಂಡು ನೋಡ್ಕೊಳ್ರಿ ಕಂಪ್ಲೀಟ್ ಆಗಿ. ಓಕೆ, ಸೊ ಮಿಕ್ಸ್ಡ್ ಲ್ಯಾಂಗ್ವೇಜ್ ಇಟ್ ಇಸ್ ಯೂಸ್ಡ್, ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾ ಲೆವೆಲ್ ದ ಸ್ಟೂಡೆಂಟ್ಸ್ ಗೆ ಬೆಸ್ಟ್ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಆನ್ ಅನ್ ಅವರೇಜ್ 20 to 15 to 20 ಅವರ್ಸ್ ಗಟ್ಲೆ ಫ್ರೀ ಇದ್ದಾವ. ಸೊ ಅವೆಲ್ಲ ಫ್ರೀ ಕಂಟೆಂಟ್ ನ ವಾಚ್ ಮಾಡಿದ ಬಳಿಕ ನಿಮ್ ಬೆಸ್ಟ್ ಅನ್ಸ್ತು ಅಂದ್ರೆ ಸಾಧನ ಕೋರ್ಸ್ ಅನ್ನೋ ಸಾಧನ ಕೋರ್ಸ್ ತಗೋರಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಬೇರೆ ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ತಗೊಳ್ರಿ, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ ತಗೋರಿ, ಬಯಾಲಜಿ ಬೇಕಂದ್ರೆ ಬಯಾಲಜಿ, ಸೊ ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್. ಯಾವ್ದಾದ್ರು 4 ಸಬ್ಜೆಕ್ಟ್ ಇದ್ದ ಅಲ್ಲಿ ಕಂಪ್ಲೀಟ್ 90% ಟಾರ್ಗೆಟ್ ಬೇಕಂದ್ರು ಸೊ ಈಗ 75% ಆಫ್ ಇರೋದ್ರಿಂದ ಸಾಧನ ಕೋರ್ಸ್ ಅನ್ನೋದು ಜಸ್ಟ್ 4000 ಸಿಗ್ತೈತಿ. ನೆಕ್ಸ್ಟ್ ನಂದು ಬಯಾಲಜಿ ಇಲ್ರಿ ಸರ್, ನಮ್ದು 3 ಇದ್ದಾವ, ಫಿಸಿಕ್ಸ್, ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಅನ್ನೋರು ನೀವೇನಪ್ಪ ಅಂದ್ರೆ ಶ್ರಮ ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಸೊ ದಟ್ ಅದು 3000 ಸಿಗ್ತೈತಿ. ವೆರಿ ಸೂನ್ ಇವ್ರ ಪ್ರೈಸ್ ಎಲ್ಲ ಇನ್ಕ್ರೀಸ್ ಮಾಡ್ತದ. ನೆಕ್ಸ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೆ ಜಸ್ಟ್ 1000 ಸಿಗ್ತದೆ. ಅವ್ರ ಆಕ್ಚುಯಲ್ ಪ್ರೈಸ್ ಇರೋದು 4000. ಈಗ 75% ಆಫ್ ಸ್ಪೆಷಲ್ ಆಫರ್ ಇರೋದ್ರಿಂದ ನಿಮ್ಗೆ ಎಷ್ಟಪ್ಪ ಅಂದ್ರೆ ಜಸ್ಟ್ 1000 ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಇನ್ಫಾರ್ಮೇಶನ್ ಇನ್ ಡಿಟೇಲ್. ಸರ್ ನಮ್ಮ ಪಾಸ್ ಮತ್ತೆ ಸ್ಕೋರ್ ಆಗ್ಲಿಕ್ಕೆ ಜಸ್ಟ್ ನಾರ್ಮಲ್ ಪಾಸ್ ಆದ್ರೆ ಸಾಕು, ಸ್ಕೋರ್ ಆದ್ರೆ ಸಾಕು ಅನ್ನೋರು ಇದ್ರಂದ್ರೆ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ, ಇಂಡಿವಿಜುವಲ್ ಸಬ್ಜೆಕ್ಟ್ ಅದನ್ನು ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಈಗ ಇದು 20 ಅವರ್ಸ್ ಗಟ್ಲೆ ತೋರಿಸ್ಕೊತ್ ಕುಂದ್ರದು ಮೀನಿಂಗ್ಲೆಸ್. ಸೊ ಯು ಕ್ಯಾನ್ ವಾಚ್ ಆಲ್ ದೋಸ್. ಇಲ್ಲೇನ್ ಅನ್ಲಾಕ್ ಅಂತ ಹೇಳಿ ಇಟ್ಟೈತಲ್ಲ ಇವೆಲ್ಲ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ನಾಟ್ ಓನ್ಲಿ ಇನ್ ದಿಸ್ ಬಟ್ ಆಲ್ಸೋ ಸಮ್ ಅದರ್ ಚಾಪ್ಟರ್ಸ್ ದಾಗನು ಕೆಲವೊಂದಿಷ್ಟು ಇಟ್ಟೈತೆ. ಸೊ ಇನ್ ದಿಸ್ ಆಲ್ಸೋ ಸಮ್ ವಿಡಿಯೋಸ್ ದೇ ಆರ್ ಅನ್ಲಾಕ್, ಯು ಕ್ಯಾನ್ ವಾಚ್ ಆಲ್ ದೋಸ್. ಇದು ಮ್ಯಾಥ್ಸ್ ತೋರಿಸಿದ್ರಿ ಸರ್, ಹಂಗೆ ಕೆಮಿಸ್ಟ್ರಿದು ಮತ್ತೆ ಫಿಸಿಕ್ಸ್ ಯಾವ್ಯಾವ ಅಂತ ಅನ್ನೋದು. ಸೊ ಇಲ್ಲಿ ಕೆಮಿಸ್ಟ್ರಿದು ಒಂದಿಷ್ಟು ಜಸ್ಟ್ ಹೈಲೈಟ್ಸ್ ತೋರಿಸಿರ್ತಾರೆ ನೋಡ್ರಿ ಸೊಲ್ಯೂಷನ್ ಒಳಗಡೆ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ ಆಲ್ಮೋಸ್ಟ್ 3-4 ವಿಡಿಯೋಸ್ ನ ಫ್ರೀ ಇಟ್ಟೈತೆ. ಸೊ ಈಚ್ ವಿಡಿಯೋಸ್ ದೇ ಆರ್ ಹ್ಯಾವಿಂಗ್ ಎಷ್ಟು ಸರ್ 2 hours ಪ್ಲಸ್. ಓಕೆ, ಅವೆಲ್ಲನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಸಿಮಿಲರ್ಲಿ ಇಲ್ಲಿ ಫಿಸಿಕ್ಸ್ ಹೋದ್ರೆ ಎಲ್ಲಾ ಚಾಪ್ಟರ್ ಕಂಪ್ಲೀಟ್ ಲೋಡೆಡ್ ಇದೆ. ಸೊ ಇಲ್ಲಿನೂ ನ್ಯೂಕ್ಲಿಯರ್ ಚಾಪ್ಟರ್ ದಾಗಿಂದ ಸೊ ಅದೊಂದು ವಿಡಿಯೋನ ಯಾವುದು ಅನ್ಲಾಕ್ ಇದೆ, ಯು ಕ್ಯಾನ್ ವಾಚ್ ದಟ್. ಸೊ ಕಂಪ್ಲೀಟ್ ಆಗಿ 2 hours ವಿಡಿಯೋಸ್, 1 hours ವಿಡಿಯೋಸ್ ಏನಿದ್ದಾವಲ್ಲ ಸೊ ಅವೆಲ್ಲನೂ ವಾಚ್ ಮಾಡ್ಕೊಳ್ರಿ. ಓಕೆ, ನಿಮ್ಗೆ ಸ್ಟಡಿ ಪ್ರಿಪರೇಷನ್ ಹೆಲ್ಪ್ ಆಗೋದ್ರ ಜೊತೆಗೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರಬೇಕು. ಅಂದ್ರೆ ಈ ಕೋರ್ಸ್ ತಗೊಂಡ್ರೆ ನನಗೆ ಯಾವ ತರ ಹೆಲ್ಪ್ ಆಗ್ತೈತಿ ಅನ್ನೋದು. ಇಲ್ಲಿ 2 ವಿಡಿಯೋಸ್ ಇದ್ದಾವೆ, ಇವು 2 ವಿಡಿಯೋಸ್ ನ ವಾಚ್ ಮಾಡ್ಕೋರಿ. ಓಕೆ, ಸೊ ಇದು ಸಾಧನ ಕೋರ್ಸ್ ಡೀಟೇಲ್ಸ್ ಆಯ್ತು. ಸೊ ಸಿಮಿಲರ್ಲಿ ಇಫ್ ಯು ಗೋ ಫಾರ್ ದಿ ನೆಕ್ಸ್ಟ್ ಕೋರ್ಸ್, ಸರಿ ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ ನೋಡ್ರಿ. ಓಕೆ, ಈ ಕ್ರಾಶ್ ಕೋರ್ಸ್ ಆಲ್ಮೋಸ್ಟ್ ಹೆಂಗಪ್ಪ ಅಂದ್ರೆ 2026 ಒಳಗಡೆ ಫಸ್ಟ್ ಎಕ್ಸಾಮ್ ಒಳಗಡೆ ನೀವು 100% ಪಾಸ್ ಆಗ್ಬೇಕು. ಓಕೆ, ಆ ತರ ಪ್ಲಾನ್ ಪ್ರಕಾರ. ಸೊ ಈ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ರಾಶ್ ಕೋರ್ಸ್ ನ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮಾಡೈತಿ. ಇವ್ರ ಪ್ರೈಸ್ ಎಷ್ಟಿದೆ ಸರ್ ಅಂತಂದ್ರೆ ಸೊ ಈಚ್ ಸಬ್ಜೆಕ್ಟ್ ವೈಸ್ ಕ್ರಾಶ್ ಕೋರ್ಸ್ ಬೇಕಂದ್ರೆ 500 rupees ಈಚ್ ಇದೆ. ಸೊ ಯಾವ್ದು ಸಬ್ಜೆಕ್ಟ್ ಬೇಕಂತಿರಲ್ಲ ಅಲ್ಲಿನೂ ಫ್ರೀ ಕಂಟೆಂಟ್ ಇದ್ದಾವೆ ಅನ್ಸರ್ತ. ಎಸ್ ಅಫ್ ಕೋರ್ಸ್ ದೇರ್ ವಿಲ್ ಬಿ ದಿ ಸಮ್ ಕಂಟೆಂಟ್ಸ್, ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಕಂಟೆಂಟ್ಸ್. ಓಕೆ, ಇಲ್ಲಿ ಫ್ರೀ ಮತ್ತೆ ಡೆಮೋ ಶಾಂಪಲ್ ಸೊ ಕಂಟೆಂಟ್ಸ್ ಅಂತ ಹೇಳಿ ಇದಾವೆ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ 80% ಗಿಂತ ಹೆಂಗೆ ಹೆಚ್ಚು ಸ್ಕೋರ್ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ನ ಕೊಡಲಾಗಿದೆ, ಯು ಕ್ಯಾನ್ ಗೋ ಥ್ರೂ ದಟ್. ಸೊ ನೆಕ್ಸ್ಟ್ ಸರ್ ತಂದ್ರೆ ಅದೇ ತರನೇ ಇಲ್ಲಿ ಕೆಮಿಸ್ಟ್ರಿದು ಬಯಾಲಜಿದು ಬೇಕಂದರು. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ, ಕೆಮಿಸ್ಟ್ರಿ ಬಯಾಲಜಿದು. ಸೊ ಇಲ್ಲಿ ಕಂಟೆಂಟ್ಸ್ ಅಂತ ಹೇಳಿ ಹೋಗಿ ಸೊ ಇಲ್ಲಿ ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ ಫಸ್ಟ್. ನೆಕ್ಸ್ಟ್ ಸರ್ ತಂದ್ರೆ ಅದು ಆದ ಬಳಿಕ ಸೊ ಇಲ್ಲೇನ್ ಇದ್ದಾವಲ್ಲ ಕಂಪ್ಲೀಟ್ ಕಂಟೆಂಟ್ ನ ಇದ್ದಾವ. ಸೊ ಯು ಕ್ಯಾನ್ ಸ್ಟಡಿ ಆಲ್ ದೋಸ್ ಫಾರ್ ಯುವರ್ ಸ್ಟಡಿ ಪ್ರಿಪರೇಷನ್.
ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಕಂಪ್ಲೀಟ್ ಆಗಿ ಕೊಡಲಾಗಿದೆ ನೋಡ್ರಿ. ಸೊ ಇಫ್ ಯು ವಾಚ್ ಆಲ್ ದೀಸ್ 100% 1000% ಯು ಕ್ಯಾನ್ ಪಾಸ್. ಸೊ ಇದು ಒಂದೇ ಸಬ್ಜೆಕ್ಟ್ ಇದಲ್ಲ, ಇದೇ ತರನೇ ಎಲ್ಲಾ ಸಬ್ಜೆಕ್ಟ್ ಇದೆ. ಕಂಪ್ಲೀಟ್ ಆಗಿ 4 ಸಬ್ಜೆಕ್ಟ್ ಇದು ಜಸ್ಟ್ ಪಾಸ್ ಮತ್ತು ಸರ್ಟನ್ ಲೆವೆಲ್ ಸ್ಕೋರ್ ಅನ್ನೋರು ₹500 ಕೋರ್ಸ್ ನ ಬೈ ಮಾಡ್ಕೋರಿ. ಇಲ್ಲ ಸರ್ ನಮ್ಗೆ ಅಬೌವ್ 90% ಟಾರ್ಗೆಟ್ ಇದೆ PCMB ಅನ್ನೋರು ಸಾಧನಾ ಕೋರ್ಸ್ ಬೈ ಮಾಡ್ಕೊಳ್ರಿ. ಸರ್ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕ್ರಿ, ನಮ್ಮ 4 ಒಂದೇ ಕಡೆ ಇದ್ದಿದ್ದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಬೇಕ್ರಿ ಅನ್ನೋರು, ಸೊ ಇಲ್ಲಿ PCMB 4 2000 ಒಳಗಡೆ ಇದೆ. ಸೊ ಇಲ್ಲಿ ಕಂಟೆಂಟ್ 65 ವಿಡಿಯೋಸ್ ಆಲ್ರೆಡಿ ಅಪ್ಲೋಡೆಡ್, ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದ್ದ ಒಂದು 5 ಫ್ರೀ ಕಂಟೆಂಟ್ ಯು ಕ್ಯಾನ್ ವಾಚ್. ಆಫ್ಟರ್ ದಟ್ ಇಫ್ ಯು ಗೋ ಫಾರ್ ದೀಸ್ ಇಂಡಿವಿಜುವಲ್ ಸಬ್ಜೆಕ್ಟ್ ಯು ವಿಲ್ ಗೆಟ್ ಆಲ್ ದೋಸ್. ಓಕೆ, 2026 ಏನ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಬೇಕಲ್ಲ ಹಂಗ ಬೆಸ್ಟ್ ಆಗಂಗ್ ನಿಮ್ಗೆ ಕ್ರಿಯೇಟ್ ಮಾಡಿದ್ದು. ಸೊ ಇದು ಆನ್ಲೈನ್ ಕೋರ್ಸಸ್. ಸರಿ ಸರ್, ನಮಗೆ ಇಂಡಿವಿಜುವಲ್ ಸಬ್ಜೆಕ್ಟ್ 90% ಗಿಂತ ಹೆಚ್ಚಿಂದು ನಮ್ ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು ಅನ್ನೋರು ಇದ್ರಂದ್ರೆ ಜಸ್ಟ್ ಯು ಕ್ಯಾನ್ ಚೆಕ್ಔಟ್ ಆಲ್ ದೋಸ್. ಟಾರ್ಗೆಟ್ ಅಬೌವ್ 90% ಅಂತೇಳಿ ಇಲ್ಲಿ 52 ಕಂಟೆಂಟ್ಸ್ ನ ಇದ್ದಾವ ನೋಡ್ರಿ. ಓಕೆ, ಬಯಾಲಜಿ ಸಬ್ಜೆಕ್ಟ್. ಸರಿ ಸರ್, ಇದ್ರಾಗನು ಫ್ರೀ ಕಂಟೆಂಟ್ ಇದ್ದಾವೆ ಏನಂತಂದ್ರೆ, ಸೊ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಸೊ ಯು ಕ್ಯಾನ್ ವಾಚ್ ದೋಸ್ ಆಲ್ಸೋ ಬಿ. ಇದ್ರೊಳಗಡೆ ಇದಿರ್ತಾವ ನೋಡ್ರಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದೆ ನೋಡ್ರಿ, ಅನ್ಲಾಕ್ ಇದ್ದಿದ್ದು, ಯು ಕ್ಯಾನ್ ವಾಚ್ ದಟ್. ಸೊ ನೆಕ್ಸ್ಟ್ ನಿಮಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ಯು ಕ್ಯಾನ್ ಬೈ ದೇ ರೆಸ್ಪೆಕ್ಟಿವ್ ಕೋರ್ಸ್ ಸೊ ದಟ್ ಯು ವಿಲ್ ಗೆಟ್ ಸೊ ಇಂಡಿವಿಜುವಲ್ ಸಬ್ಜೆಕ್ಟ್. ಜಸ್ಟ್ ಈಗ ಆಫರ್ನ 75% ಆಫ್ ಇರೋದ್ರಿಂದ ಎಲ್ಲಾ ಕೋರ್ಸಸ್ಗಳ ಮೇಲೆ ಇಂಡಿವಿಜುವಲ್ ಸಬ್ಜೆಕ್ಟ್ ಹೋದ್ರೆ ಅಂದ್ರೆ ₹1000 ಇದೆ. ನೆಕ್ಸ್ಟ್ ಸರ್ ತಂದ್ರೆ PCMB 4 ಜಸ್ಟ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಆಗಂಗ್ ಬೇಕಾಗಿತ್ತು ಅಂದ್ರೆ 2000 ಒಳಗಡೆ ಇದೆ. ನೆಕ್ಸ್ಟ್ ಸರ್ ತಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಅಬೌವ್ 90% ಅನ್ನಕ್ಕೆ ಏನಂತ ಹೇಳಿದ್ರಲ್ಲ, ಸೊ ಅದು ಸೊ 1000 ಇದ್ರೆ PCM ಇದ್ದವರು ಸೊ ಇಲ್ಲಿ ಶ್ರಮ ಕೋರ್ಸ್ ಅಂತೇಳಿ, ಅಂದ್ರೆ ಬಯಾಲಜಿ ಇರ್ಲಿಲ್ಲ ಅಂದ್ರೆ PCM ಇತ್ತಂದ್ರೆ ಶ್ರಮ ಕೋರ್ಸ್ ಯು ಕ್ಯಾನ್ ಬೈ. ಸೊ ದಟ್ ಈಸ್ ಅಟ್ 3000. ಸೊ ಈ ತರ ಎಲ್ಲಾ ಕೋರ್ಸಸ್ಗಳನ್ನ ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ ಆಪ್ SPC. ಈ ಎಲ್ಲಾ ಕೋರ್ಸಸ್ ಅನ್ನ ಯು ಕ್ಯಾನ್ ಗೋ ಥ್ರೂ ಸೊ ದಟ್ ಯು ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ ಅಬೌಟ್ ಇಂಡಿವಿಜುವಲ್ ಕೋರ್ಸ್. ಸೊ ಏನೇನ್ ಕಂಟೆಂಟ್ ಇದ್ದಾವ, ಯಾವ ತರ ಹೆಲ್ಪ್ಫುಲ್ ಆಗ್ತಾವ ಅಂತ ಅನ್ನೋದು ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಅವೈಲಬಲ್ ರಿಸೋರ್ಸಸ್. ಓಕೆ, ಸೊ ವೆರಿ ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್. ಸೊ ಎಲ್ಲಾ ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಇದು SPC ಕೋಚಿಂಗ್ ಸೆಂಟರ್ ಆಪ್ ಮುಖಾಂತರ ಆನ್ಲೈನ್ ಕೋರ್ಸ್ ನ ಲಾಂಚ್ ಮಾಡಲಾಗಿದೆ. ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ಯುವರ್ 2026 ಎಕ್ಸಾಮ್ಸ್ಗೆ ಇವೆಲ್ಲ ಕೋರ್ಸಸ್ಗಳು ಹೆಲ್ಪ್ ಆಗೋದ್ರ ಜೊತೆಗೆ 2026 ದಾಗ ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಯಾರು ಹೋಗ್ತಾರಲ್ಲ ಅವ್ರು ವೆಕೇಶನ್ ದಿಂದನೇ ಈ ಕೋರ್ಸಸ್ ನ ಬೈ ಮಾಡ್ಕೋಬಹುದು. ಸೊ ದಟ್ ದೇ ಕ್ಯಾನ್ ಯೂಸ್ ಫುಲ್ 1 year. ಓಕೆ, ವೆರಿ ಸೂನ್ ಇವ್ರ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೈತೆ. ಬಿಫೋರ್ ರೈಸಿಂಗ್ ದಿ ಪ್ರೈಸ್, ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ಆಲ್ ದೀಸ್ ರಿಸೋರ್ಸಸ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. Right, come back to the chapter number 8. Chapter number 8 EMW ಅಂತೇಳಿ ಬರೀತೀನಿ ನೋಡ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅದರೊಳಗಡೆ ಅಪ್ಲಿಕೇಶನ್ಸ್ ಅಂತೇಳಿ ಇಷ್ಟೇ ಬರ್ಸ್ಬಿಡ್ತೀನಿ. ಅದೊಂದು ಟೇಬಲ್ ಅದಲ್ಲ, ಆ ಟೇಬಲ್ ಯಾವ್ದಾದ್ರು ಒಂದನ್ನ ಅಪ್ಲಿಕೇಶನ್ ಕೇಳ್ತಾನ, ಇದೇ ಕೇಳ್ತಾನ ಅಂತೇಳಿ ಗ್ಯಾರಂಟಿ ಕೊಡಕ್ ಆಗಂಗಿಲ್ಲ. ಇನ್ನೊಂದು ಏನೇ ಹೇಳಿದ್ ನೋಡ್ರಿ, ಅಲ್ಲೇ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನು ಅದ್ರಾಗಡೆನೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇದಿಷ್ಟು ಮಾಡ್ಕೋರಿ. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್ ನಂಬರ್ 9. ಯಾವ್ದದು? ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಇದ್ರಾಗ ಕಂಪಲ್ಸರಿ ಏನ್ ಓದ್ರಂತಂದ್ರ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಒಳಗಡೆ ಯಾವ್ದಂತಂದ್ರೆ ಸ್ನೆಲ್ಸ್ ಲಾ ಆಯ್ತು, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದೆ ಏನ್ ಹೇಳಿದೆ ಮನೇನ್ ಹೇಳಿ ನೋಡ್ರಿ. ಯಾವ್ದು ಹೇಳಿದೆ ಅವತ್ತ? ಎಸ್ಪೆಷಲಿ ಒಂದು ಪ್ರಾಬ್ಲಮ್ ಅಂತೂ ಬರ್ತೈತಿ. ಪ್ರಾಬ್ಲಮ್ ಎನಿ ಒನ್ ಸಾಲ್ವ್ಡ್ ಇನ್ ಕ್ಲಾಸ್. ಸಾಲ್ವ್ಡ್ ಪ್ರಾಬ್ಲಮ್ಸ್ ಕ್ಲಾಸ್, ಎನಿವನ್ ಸಾಲ್ವ್ಡ್ ಇನ್ ಕ್ಲಾಸ್. ಮೇನ್ ಇಂಪಾರ್ಟೆಂಟ್ ಏನ್ ಹೇಳಿದೆ ಅದ್ರಾಗ? ಒಂದಂತರ ಸಾಲ್ವ್ ಪ್ರಾಬ್ಲಮ್ಸ್ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು. ಹಾ, ಇಲ್ಲ ಅವಲ್ಲ, ಒಂದೇ ನಿಮಿಷ ಇದನ್ನೇ ಬರ್ತೀನಿ. ಪ್ರಿಸಮ್ ಫಾರ್ಮುಲಾ. ನೆಕ್ಸ್ಟ್ ಡೆರಿವೇಶನ್ ಇದು 5 ಮಾರ್ಕ್ಸಿಗೆ, ಇದು 5 ಮಾರ್ಕ್ಸಿಗೆ. ನೆಕ್ಸ್ಟ್ ಏನು ಮಿರರ್ ಫಾರ್ಮುಲಾ,
ಏನು ಮಿರರ್ ಫಾರ್ಮುಲಾ. ಇನ್ನೊಂದ್ರಿ ಸರ್ತ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಇದು 5 ಮಾರ್ಕ್ಸಿಗೆ. ಅದು ಆದ ಬಳಿಕ ಇನ್ನೊಂದ್ ಏನ್ ಹೇಳಿದೆ ನೋಡು ಮರೆ. ಅದು ಎವರ್ ಗ್ರೀನ್ ಕ್ವಶನ್. ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಕಂಡೀಷನ್ಸ್ ಫಾರ್ TIR. ಇದು ಫಿಕ್ಸ್ ಕ್ವಶನ್ ಆಗ್ತ ನೋಡಿ. ಕಂಡೀಷನ್ ಫಾರ್ TIR. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಲಾಸ್ಟಿಗೆ ಹೇಳಿದೆ ಏನು, ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್? 3M. ಇದೊಂದು ಹೇಳಿದೆ ನೋಡ್ರಿ, ಮೆಥಡ್ಸ್ ಆಫ್ ಇಂಪ್ರೂವಿಂಗ್ ಏನಂತ ಹೇಳಿದೆ, ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂತ ಹೇಳಿ ಲಾಸ್ಟಿಗೆ ಬರ್ಸಿ ನೋಡ್ರಿ. ಇನ್ಕ್ರೀಸಿಂಗ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಸಿಗ್ತಾ ಅಲ್ಲಿ. ಸ್ನೆಲ್ಸ್ ಲಾ ಅದು ಐತ್ ಬಿಡ್ರಿ, ಅದೇನು ಅವು ಇದ್ರಾಗ ಐತಿ. ಲಾಸ್ಟಿಗೆ ಬರ್ಸಿ ನೋಡ್ರಿ, ಮೆಥಡ್ಸ್ ಆಫ್ ಏನಂತೇಳಿ ಬರ್ಸಿದೀನಿ, ಮೆಥಡ್ಸ್ ಆಫ್ ಇಂಪ್ರೂವಿಂಗ್ ಅಂತೇಳಿ ಬರ್ಸಿದಿನ, ಇನ್ಕ್ರೀಸಿಂಗ್ ಅಂತೇಳಿ ಬರ್ಸಿದಿನ, ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂತೇಳಿ. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ತೆಗಿರಲ್ಲೇ ಮೈಕ್ರೋಸ್ಕೋಪ್ ಆಗನ ಬರ್ಸಿ ನೋಡ್ರಿ. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಲಾಸ್ಟಿಗೆ ಇಲ್ಲೇ ಐತಿ ನೋಡ್ರಿ, ಇದ್ರಗಡೆನೆ ಕೆಳಗೆ ಇದ್ದಿರ್ತ ನೋಡ್ರಿ ಅಲ್ಲೇ. ಏನಂತೇಳಿ ಮೆಥಡ್ಸ್ ಆಫ್ ಇನ್ಕ್ರೀಸಿಂಗ್ ಅದನ್ನೇ ಹೇಳ್ಬಿಟ್ರಿ. ಮೆಥಡ್ಸ್ ಆಫ್ ಇನ್ಕ್ರೀಸಿಂಗ್ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್. ಆಯ್ತು, ಇಷ್ಟಂತರೂ ಮಿನಿಮಮ್ ಮಾಡ್ಲೇಬೇಕು. 10ನೇ ಚಾಪ್ಟರ್ ಬರ್ರಿ. ಚಾಪ್ಟರ್ 10 ಇವತ್ತೇ ಕಲಿಸಿದ್ದು ನೋಡ್ರಿ, ವೇವ್ ಆಪ್ಟಿಕ್ಸ್. ಫಾಸ್ಟ್ ಹೋಗ್ಲಾ. ಎಷ್ಟು ಟಾರ್ಗೆಟ್ ಕೊಟ್ಟಿನಿ? 7 ಗಂಟೆ 8 ನಿಮಿಷ ಆಗೈತಿ. 7:30 ಅಂತ ಮುಗಿತು ನೋಡ್ರಿ. ಒಂದೇದು ಏನು ಓದ್ಲಿಲ್ಲ ಅಂದ್ರೆ ಇದಂತೂ ಕಂಪಲ್ಸರಿ ಓದ್ಲೇಬೇಕು. ಹೈಜನ್ ಪ್ರಿನ್ಸಿಪಲ್. ಹೈಜನ್ಸ್ ಪ್ರಿನ್ಸಿಪಲ್. ನೆಕ್ಸ್ಟ್ ಸರ್ ಅಂತಂದ್ರ ಅಂಡ್ ಪ್ರೂಫ್ ಆಫ್ ಯಾವ್ದ್ರಿ ಸರ್ತ? ಒಂದು ರಿಫ್ರಾಕ್ಷನ್, ಇನ್ನೊಂದು ಪ್ರೂಫ್ ಯಾವುದು? ರಿಫ್ಲೆಕ್ಷನ್. ಯೂಸಿಂಗ್ ದಿಸ್ ಪ್ರಿನ್ಸಿಪಲ್ ಅಂದ್ರೆ ಯಾವುದು? ಹೈಜನ್ ಪ್ರಿನ್ಸಿಪಲ್. ಇದಂತರೂ 3 ಮಾರ್ಕ್ಸ್ ಫಿಕ್ಸ್. ಮತ್ತೇನ್ ಓದಂತ ಹೇಳಿದೆ? ಇದಂತರೂ ಕಂಪಲ್ಸರಿ ಅಂತ ಓದಂತ ಹೇಳಿದೆ. ಪೊಲರೈಡ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಹೊಡಿಬೇಡ್ರಿ. ಯೂಸಸ್ ಸರ್ ಅಪ್ಲಿಕೇಶನ್ ಸರ್ ಏನ್ರಿ? ಯೂಸಸ್ ಅಥವಾ ಅಪ್ಲಿಕೇಶನ್ಸ್ ಆಫ್ ಪೊಲರೈಡ್ಸ್. ಸ್ಪೆಲ್ಲಿಂಗ್ ಕರೆಕ್ಟ್? ಪೊಲರೈಡ್ಸ್. ನೆಕ್ಸ್ಟ್ ಇನ್ನೊಂದು ಹೇಳಿದನಲ್ಲ, ಏನ್ ಹೇಳಿದೆ? ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಅದೊಂದು ಇಂಪಾರ್ಟೆಂಟ್ ಆಗ್ತದೆ. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಇನ್ನೊಂದೇನಪ್ಪಾ ಅಂದ್ರೆ ಕೋಹರೆಂಟ್ ಸೋರ್ಸಸ್ ಕಂಡೀಷನ್ಸ್ ಫಾರ್ ಕೋಹರೆಂಟ್ ಸೋರ್ಸಸ್. ಇನ್ನೊಂದೇನೋ ಓದತ್ ಹೇಳಿದ್ ನೋಡ್ರಿ, ಏನು? ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಕಂಡೀಷನ್ಸ್. ಎರಡು ಪಾತ್ ಡಿಫರೆನ್ಸ್ ಮತ್ತೇನು ಫೇಸ್ ಡಿಫರೆನ್ಸ್. ಚಾಪ್ಟರ್ ನಂಬರ್ 11 ನಡ್ರಿ ಫಾಸ್ಟ್. ಚಾಪ್ಟರ್ ನಂಬರ್ 11 ಯಾವುದು? ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ಸ್ ಅಂಡ್ ಮ್ಯಾಟರ್. ಡ್ಯುಯಲ್ ನೇಚರ್ಸ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಕರೆಕ್ಟ್ ಇದೆ?
ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಇದ್ರಾಗ ಏನ್ ಹೋದ್ರಪ್ಪ ಅಂತಂದ್ರ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಇದ್ರಾಗೆ ಬರ್ತದಲ್ಲ. ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಯಾರ ಕಡೆ ನೋಟ್ಸ್ ಇದ್ರೆ ತೆಗೆದು ನೋಡ್ರಿ. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ಸ್, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ಸ್ ಕಂಪಲ್ಸರಿ ಕ್ವಶನ್. ಎರಡನೇದು ಏನಪ್ಪಾ ಅಂದ್ರ ಟೈಪ್ಸ್ ಆಫ್ ಎಮಿಷನ್ಸ್ಗಳು. ಟೈಪ್ಸ್ ಆಫ್ ಎಮಿಷನ್ಸ್, ಟೈಪ್ಸ್ ಆಫ್ ಎಮಿಷನ್ಸ್, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಟೈಪ್ಸ್ ಆಫ್ ಎಮಿಷನ್ಸ್. ಇನ್ನೊಂದು ಏನ್ ಹೇಳಿದ್ರಾಗ ಡಿಫೈನ್ ದಿ ಫಾಲೋವಿಂಗ್ ಅಂತೇಳಿ ಡೆಫಿನಿಷನ್ಸ್ಗಳು. ಡೆಫಿನಿಷನ್ಸ್ ಯಾವ್ಯಾವ ರೀತಿ ಇರುತ್ತಂದ್ರ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್, ಸ್ಟಾಪಿಂಗ್ ಪೊಟೆನ್ಷಿಯಲ್. ಮತ್ತೇನ್ ಇರ್ತ ವರ್ಕ್ ಫಂಕ್ಷನ್, ವರ್ಕ್ ಫಂಕ್ಷನ್, ವರ್ಕ್ ಫಂಕ್ಷನ್. ಮತ್ತೆ ಇರುತ್ತಂದ್ರ ಇನ್ನೊಂದೇನು ಎಲೆಕ್ಟ್ರಾನ್ ವೋಲ್ಟ್, ಎಲೆಕ್ಟ್ರಾನ್ ವೋಲ್ಟ್. ಇನ್ನೊಂದು ಯಾವ್ದಪ್ಪ ಅಂದ್ರ ಫೋಟೋ ಎಲೆಕ್ಟ್ರಿಕ್, ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ಐನ್ಸ್ಟೀನ್ಸ್ ಸ್ಪೆಲ್ಲಿಂಗ್ ನೋಡ್ರಿ, ಐನ್ಸ್ಟೀನ್ಸ್ EINSTI ಕರೆಕ್ಟ್. ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ಸ್, ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ಕರೆಕ್ಟ್ ಐತ್ ನೋಡ್ರಿ, ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ನೆಕ್ಸ್ಟ್ ಇದಂತೂ ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗಂಗಿಲ್ಲ ನೋಡ್ರ. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಇದು ಎಷ್ಟಪ್ಪ ಅಂದ್ರ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಿಗೆ ಇದನ್ನೇ ಕೇಳ್ತಾರ ನೋಡ್ರಿ. ನೆಕ್ಸ್ಟ್ ಯಾವ್ದು ಅಟೆಂಪ್ಟ್ಸ್, ಚಾಪ್ಟರ್ 12 ಅಟೆಂಪ್ಟ್ಸ್. ಇದ್ರಾಗ ಏನು ಮಾಡ್ಲಿಲ್ಲ ಅಂದ್ರ ಒಂದಂತ್ರು ಯಾರ್ದು ಬೋಸ್ ಪಾಸ್ಟುಲೇಟ್ಸ್. ಬೋಸ್ ಸ್ಪೆಲ್ಲಿಂಗ್ ಏನು BHON BOHR, ಬೋಸ್ ಪಾಸ್ಟುಲೇಟ್ಸ್, ಬೋಸ್ ಪಾಸ್ಟುಲೇಟ್ಸ್. ಫಿಕ್ಸ್ ಕ್ವಶನ್ ಇದು 3 ಮಾರ್ಕ್ಸಿಗೆ. ಇನ್ನ ಎರಡನೇದು ಏನಪ್ಪಾ ಅಂತಂದ್ರ ಆ ಡೆರಿವೇಶನ್ ಕೇಳ್ತಾನ ಬಿಡ್ತಾನ ಗೊತ್ತಿಲ್ಲ ಸ್ವಲ್ಪ. ಅಲ್ಲಿ ಡೆರಿವೇಶನ್ಸ್ ಆದ್ರೆ 2 ಡೆರಿವೇಶನ್ಸ್ ಇದಾವ. ಮತ್ತೇನ್ ಹೇಳಿನ ಅದ್ರಾಗ, ಮತ್ತೇನ್ ಹೇಳಿನ ಬೋಸ್ ಪಾಸ್ಟುಲೇಟ್ಸ್, ಡೆರಿವೇಶನ್, ಡೆರಿವೇಶನ್ಸ್ ಯಾವ್ದ್ರಿ ಸರ್ ಅಂತಂದ್ರ ಟೋಟಲ್ ಎನರ್ಜಿ, ಟೋಟಲ್ ಎನರ್ಜಿದು. ಎರಡನೇದ್ರಿ ಸರ್ ಅಂತಂದ್ರ ರೇಡಿಯಸ್ ಆಫ್ nth ಆರ್ಬಿಟ್, ಟೋಟಲ್ ಎನರ್ಜಿದಂತ್ರು ಕೇಳ್ತಾನ. ನೆಕ್ಸ್ಟ್ ಏನಪ್ಪಾ ಅಂದ್ರ ರೇಡಿಯಸ್ ಆಫ್ nth ಆರ್ಬಿಟ್, ರೇಡಿಯಸ್ ಆಫ್ nth ಆರ್ಬಿಟ್. ಇದು ಪಾಸ್ಟುಲೇಟ್ಸ್ ಅಂಡ್ ಲಿಮಿಟೇಷನ್ಸ್ ಹತ್ತನ ಹಾಕ್ರಿ. ಪಾಸ್ಟುಲೇಟ್ಸ್ ಅಂಡ್ ಲಿಮಿಟೇಷನ್ಸ್ ಎರಡು. nth ಆರ್ಬಿಟ್, nth ಆರ್ಬಿಟ್. ನೆಕ್ಸ್ಟ್ ಲಾಸ್ಟ್ ಬಟ್ ಒನ್. ಇದ್ರಾಗಂತೂ ಒಂದು ಕ್ವಶನ್ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ನ್ಯೂಕ್ಲಿಯೈ ಯಾವ್ದು ಹೇಳ್ರಪ್ಪ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಅಂತ ಹೇಳ್ತಿರಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಇದು ಫಿಕ್ಸ್ ಕ್ವಶನ್ ನೋಡ್ರಿ 3 ಮಾರ್ಕ್ಸಿಗೆ. ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಗ್ಯಾರಂಟಿ ಬರೀತಿ ಬರೀ ಫಿಕ್ಸ್. ಇದಂತೂ ಕ್ವಶನ್ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಇಡೀ ಚಾಪ್ಟರ್ದಾಗ ಏನು ಓದ್ಲಿಲ್ಲ ಅದೊಂದು ಓದ್ರಿ, ಬ್ಯಾಟ್ ಹಾಕೊಂಡು ಹೋಗ್ರಿ ಕಡೆಗೆ ಐತಿಲ್ಲ. ಇದ್ರ ಜೊತೆಗೆ ಎರಡನೇ ಕ್ವಶನ್ ಡೆಫಿನಿಷನ್ಸ್. ಡೆಫಿನಿಷನ್ಸ್ ಏನೇನ್ರಿ ಸರ್ ಅಂತಂದ್ರೆ ಐಸೋಟೋಪ್, ಐಸೋಟೋಪ್ಸ್, ಐಸೋಬಾರ್ಸ್,
ಐಸೋಬಾರ್ಸ್, ಐಸೋಟೋನ್ಸ್, ಮತ್ತು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ, ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ, ಅದರ ಮೇಲೆ ಮಾಸ್ ಡಿಫೆಕ್ಟ್ ಪ್ರಾಬ್ಲಮ್ಸ್ ಆನ್ ಮಾಸ್ ಡಿಫೆಕ್ಟ್ಸ್, ಸಾಲ್ವ್ಡ್ ಇನ್ ಕ್ಲಾಸ್ನಾಗ ಏನ್ ಸಾಲ್ವ್ ಮಾಡಿಸಲ್ಲ ಅವು ಕಂಪಲ್ಸರಿ ಮಾಡ್ರಿ. ಲಾಸ್ಟ್ ಅಂತ ಅಂದ್ಬಿಟ್ರೆ ಮುಗೀತು, ಅಲ್ಲಿಗೆ ಎಂಡ್. ಚಾಪ್ಟರ್ ನಂಬರ್ 14 ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಒಂದು ಫಸ್ಟಿಗೆ ಅದೇ ಹಾಕ್ತೀವಿ ನೋಡ್ರಿ, ರೆಕ್ಟಿಫೈಯರ್. ಆ ರೆಕ್ಟಿಫೈಯರ್ದೊಳಗಡೆ ಒಂದೇದು ಹಾಫ್ ವೇವ್ ರೆಕ್ಟಿಫೈಯರ್ ಫಿಕ್ಸ್ ಇದುವರೆ ಬೀಳ್ತದ. ಇದು ಬೀಳಿಲ್ಲ ಅಂದ್ರೆ ಫುಲ್ ವೇವ್ ರೆಕ್ಟಿಫೈಯರ್. 5 ಮಾರ್ಕ್ಸ್ ಅಂತೂ ಹೋಯ್ತು. ಎರಡನೇದು ಡಿಫರೆನ್ಸಸ್ ಬಿಟ್ವೀನ್, ಇಲ್ಲಿ 2 ಕೇಳ್ತಾನೆ. ಡಿಫರೆನ್ಸಸ್ ಬಿಟ್ವೀನ್ 3 ಬರ್ಸ್ಬಿಡ್ತೀನಿ ನೋಡ್ರಿ, 1 2 3. ಎನ್ ಟೈಪ್ ಪಿ ಟೈಪ್ ಇದಾರೆ ಕೇಳ್ತಾನೆ. ಎನ್ ಟೈಪ್ ಅಂಡ್ ಪಿ ಟೈಪ್, ಸೆಮಿ ಕಂಡಕ್ಟರ್ ಇಲ್ಲ ಇಂಟ್ರನ್ಸಿಕ್ ಕೇಳ್ತಾನ. ಇಂಟ್ರನ್ಸಿಕ್ ಅಂಡ್ ಎಕ್ಸ್ಟ್ರನ್ಸಿಕ್, ನೆಕ್ಸ್ಟ್ ಕಂಡಕ್ಟರ್, ಇನ್ಸುಲೇಟರ್, ಅಂಡ್ ಸೆಮಿಕಂಡಕ್ಟರ್ಸ್. ಇದರ ಜೊತೆಗೆ ಇನ್ನೊಂದು ಏನು ಹೇಳಿದೆ ನೋಡ್ರಿ, ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್, ಡಿಫರೆನ್ಸಸ್, ಇನ್ನೊಂದು ಏನು ಹೇಳಿದೆ, ವೋಲ್ಟೇಜ್ ರೆಗ್ಯುಲೇಟರ್, ಜಿನಾರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್. ಜಿನಾರ್ ಡಯೋಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್. ಇದು ಎಷ್ಟು ಮಾರ್ಕ್ಸ್ ಸರ್ತ? ಆಲ್ ದಿ ಬೆಸ್ಟ್. ಇಷ್ಟು ನೋಡ್ರಪ್ಪ, ಇಷ್ಟು ಓದಿದ್ದೆ ಆದ್ರ ನಿಮ್ದು ಸಕ್ಸಸ್ಫುಲ್ ಆಗಿ ಫಿಸಿಕ್ಸ್ ಎಷ್ಟು ಓದಿದ ಬಳಕ ಯಾವಾರ ಫೇಲ್ ಆದ್ನ ತಿಳ್ಕೊರ 20 ವರ್ಷ ಆದ್ರೂ ಪಾಸ್ ಆಗಿಲ್ಲ. ಓಕೆ, ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನಾ ಫೇಲ್ ಆಗ್ಲಾರ್ದೆ ಪಾಸ್ ಆದ್ನಂದ್ರ ಆರಾಮ್ಸೆ ಹೈಯೆಸ್ಟ್ ನ ಮಾರ್ಕ್ಸ್ಲೆ ಪಾಸ್ ಆಗಿರ್ತಿ. ಯಾಕಂದ್ರೆ ಇಷ್ಟು ಎಲ್ಲಾ ಚಾಪ್ಟರ್ಸ್ ಮೇಲೆ ಹೈಲೈಟ್ಸ್ ಕೊಟ್ಟಿದ್ದೀನಿ. ಇದೇ ತರ ನೀವು ಒಂದಿಷ್ಟು ಓದಿದ್ದೆ ಆದ್ರೆ, ಅದು ಕ್ಲಾಸ್ ನೋಟ್ಸ್ ಪ್ಲಸ್ ಇಷ್ಟು ನೀವು ತಯಾರು ಮಾಡ್ಕೊಂಡಿದ್ದೆ ಆದ್ರೆ ಹರಿಬ್ರಹ್ಮ್ ಬಂದ್ರು ಫೇಲ್ ಆಗಕ್ಕೆ ನೋವೇರ್ ಚಾನ್ಸ್. ಆರಾಮ್ಸೆ ಪಾಸ್ ಆಗ್ತೀರಿ, ಸ್ಕೋರ್ ಮಾಡ್ಕೋತೀರಿ. ಹೈಯೆಸ್ಟ್ ಸ್ಕೋರಿಗೆ ಪಾಸಿಬಿಲಿಟಿ ಇದೆ. ಇವಿಷ್ಟು ಮೊದಲು ಓದಿ ಮುಂದೆ ಏನ್ ಮಾಡ್ರಿ ಗೊತ್ತಾನ, ನೋಟ್ಸ್ ಅಂತೂ ಇರ್ತೈತಿ, ಪಾಸಿಂಗ್ ಪ್ಯಾಕೇಜ್ ಇರ್ತೈತಿ. ಯಾವಾರ ಇನ್ನ ಒಂದಿಷ್ಟು ಹಿಂಗೇನಾರ ಕಣ್ತೆಪ್ಪಿ ಮಿಸ್ ಆಗಿದ್ದು ಅಂದ್ರೆ ಅದಿಷ್ಟು ಅಪ್ಡೇಟ್ ಮಾಡ್ಕೋತ ಹೋಗಿದ್ದೆ ಆದ್ರೆ ನಿಮಗೆ ಹೈಯೆಸ್ಟ್ ಪರ್ಸೆಂಟೇಜ್ ಮಾಡೋದ್ರಾಗ ನೋ ಡೌಟ್. ರೈಟ್, ಒಂದೇ ನಿಮಿಷ ಇದು ಲೈವ್ ಸ್ಟ್ರೀಮಿಂಗ್ ಎಂಡ್ ಮಾಡಿದೆ. 7:15 ಹೇಳಿದೆ, 7:20ಕ್ಕೆ ಮುಗೀತು ನೋಡ್ಬೇಕಾದ್ರೆ. ಇವು ಒಂದ್ ಕಡೆ ಬರದು ಚಂದಾಗಿ ಇಟ್ಕೊಂಡು 2 ಪೇಜ್ನಾಗ ಒಂದು ಅಕಡೊಂದ್ ಇಕಡೊಂದ್ ನಿಮ್ಮ ಮನ್ಯಾಗ ನಿಮ್ ರೂಮ್ನಾಗ ಅಂಟಿಸ್ಬಿಡ್ರಿ. ಅದರದ್ದೇ ಹೊಳಿ ಸೊ ಗ್ಲಾನ್ಸ್ ಮಾಡೋದ್ರ ಜೊತೆಗೆ ಏನಂತ ಹೇಳಿರ್ಲಿ, ಫೋಕಸ್ಡ್ ಇರ್ಲಿ. ಯಾಕಂದ್ರ ಏನಾರ ಓದೋ ಮುಂದ್ ಮಿಸ್ ಆಗ್ಬಾರ್ದು ಅಂತೇಳಿ ನೀವು ಬರದ್ ಇಟ್ಕೊಂಡು ಅಂಟಿಸ್ರಿ ಗೋಡೆಗೆ. ಓಕೆ, ಒಂದ್ ಪೇಜ್ದಾಗ 7 ಚಾಪ್ಟರ್ಸ್ ಇಡ್ಸಿರಿ, ಇನ್ನೊಂದ್ ಪೇಜ್ದಾಗ 7 ಚಾಪ್ಟರ್ಸ್, 14 ಚಾಪ್ಟರ್ಸ್, ಹಂಗೆ ಕೆಮಿಸ್ಟ್ರಿದು ಮಾಡ್ರಿ, ಬಯಾಲಜಿದು, ಮ್ಯಾಥ್. ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPVC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ
ಎಸ್ ಪಿ ಯು ಸಿ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಡಿಟೇಲ್ ಇನ್ಫಾರ್ಮೇಶನ್ ಕೊಡ್ತೈತಿ, ಏನೇನ್ ಫ್ರೀ ಕಂಟೆಂಟ್ ಇದ್ದಾವ, ಸೊ ಯಾವ ತರ ನಿಮ್ ಸ್ಟಡಿಗೆ ಅದು ಹೆಲ್ಪ್ಫುಲ್ ಆಗ್ತೈತಿ, ಮತ್ತ ಪ್ರಿವಿಯಸ್ ಮಾಡಿದ ವಿಡಿಯೋಗಳನ್ನ ನೀವು ಯಾರು ಇನ್ನು ನೋಡಿಲ್ಲಲ್ಲ ಅವು ಯಾವ ತರ ನೋಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತದ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೋರಿ. ಆಲ್ರೆಡಿ 300 ಅಂಡ್ ಸೊ ಎಷ್ಟಪ್ಪ ಅಂತಂದ್ರ 74, ಓಕೆ 374 videos are already uploaded in this YouTube channel. They are all free of cost, completely free ಒಳಗೆ ಇರ್ತಾವ. So already 1900 and 10 plus subscribers are there. So you also subscribe and utilize this available resources at free of cost. So let us get into in detail about this channel. So ಇಲ್ಲಿ ಹೋಮ್ ಪೇಜ್ ಇದೆ. ಸೊ ಇಲ್ಲಿ ಹೋಮ್ ಪೇಜ್ ನಂದು ಸೊ ಆಲ್ರೆಡಿ ಮೆನಿ ಮೋರ್ ವಿಡಿಯೋಸ್ ಆರ್ ಅಪ್ಲೋಡೆಡ್. ಸೊ ಕಂಪ್ಲೀಟ್ ಆಗಿ ಸೊ ಇಲ್ಲೊಂದು ವಿಡಿಯೋ ಇದೆ ನೋಡ್ರಿ ಕೆಮಿಸ್ಟ್ರಿದು, ಇದು 5 hours 51 minutes ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಸೊ 1000 lakh crore percentage ಗ್ಯಾರಂಟಿ ಕೊಡ್ತೈತಿ. 2026 ಗೆ ನೀವು 100% ಅಲ್ಲ 1000 lakh crore% ಫಿಕ್ಸ್ ನೀವು ಪಾಸ್ ಆಗ್ತೀರಿ ಮತ್ತೆ ಸ್ಕೋರ್ ಮಾಡ್ಕೋತೀರಿ. ಸೊ ಅದೇ ತರನೇ ಇಲ್ಲಿ ಸೊ ಕೆಮಿಸ್ಟ್ರಿದು ಒಂದೇ ಚಾಪ್ಟರ್ ಡಿಟೇಲ್ ಕೊಡಲಾಗಿದೆ. ಸೊ ಬಯಾಲಜಿದು ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ಸೊ ಸಿ ಹರ್ ಫಸ್ಟ್ ಹಿಯರ್ ವಿಡಿಯೋಸ್. ಓಕೆ, ವಿಡಿಯೋಸ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಸೊ ಇಲ್ಲಿ ಮೆನಿ ಮೋರ್ ವಿಡಿಯೋಸ್ ಆರ್ ಆಲ್ರೆಡಿ ಅಪ್ಲೋಡೆಡ್. ಓಕೆ, ಮೋಸ್ಟ್ ಆಫ್ ದಿ ಥಿಂಗ್ಸ್ ದೇ ಆರ್ ಡಿಸ್ಕಸ್ಡ್. ಅಬೌವ್ 90% ಹೆಂಗ್ ಸ್ಕೋರ್ ಮಾಡ್ಕೋಬೇಕು PCMB ಒಳಗ ಅಂತೇಳಿ. ಸೊ ಔಟ್ ಆಫ್ ಔಟ್ ಹೆಂಗ್ ಫಿಸಿಕ್ಸ್ ಒಳಗ ಸ್ಕೋರ್ ಮಾಡ್ಕೋದು, ನಾಟ್ ಓನ್ಲಿ ಫಿಸಿಕ್ಸ್ ಬಟ್ ಆಲ್ಸೋ ಕೆಮಿಸ್ಟ್ರಿ ಒಳಗಡೆ, ಬಯಾಲಜಿ ಒಳಗಡೆ, ಮ್ಯಾಥ್ಸ್ ಒಳಗಡೆ ಕಂಪ್ಲೀಟ್ ಆಗಿ. ಸೊ ಈ ವಿಡಿಯೋನ SPUC ಕೋಚಿಂಗ್ ಯೂಟ್ಯೂಬ್ ನಾನು ವಿಡಿಯೋಸ್ ನೀವು 2025 ಒಳಗ ಮತ್ತೆ ಅದ್ರ ಪ್ರಿವಿಯಸ್ ಇಯರ್ ಮಾಡಿದ್ನು ಎಲ್ಲಾ ವಿಡಿಯೋಸ್ ನೀವು ವಾಚ್ ಮಾಡಿದ್ದೆ ಆದ್ರೆ ಸೊ ನೋ ಡೌಟ್ ಟು ಸ್ಕೋರ್ ಔಟ್ ಇನ್ ಆಲ್ ದಿ ಎಕ್ಸಾಮ್ಸ್ 2026. ಅದು ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು. ಓಕೆ, ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ನೆಕ್ಸ್ಟ್. ಇಲ್ಲಿ ವಿಡಿಯೋಸ್ ನ ಇವು ಎಲ್ಲಾ ವಿಡಿಯೋಸ್ ವಾಚ್ ಮಾಡ್ರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಸೊ ಶಾರ್ಟ್ ವಿಡಿಯೋಸ್ ಸಮ್ ಇನ್ಫಾರ್ಮೇಶನ್ ಇಲ್ಲಿ ಶಾರ್ಟ್ ವಿಡಿಯೋಸ್ ಮುಖಾಂತರ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದೋಸ್ ಆಲ್ಸೋ ಬಿ. ಸೊ ಕೋರ್ಸಸ್ ಇದ್ದಿದ್ದಾಗಿರ್ಬೋದು, ಆನ್ಲೈನ್ ಕೋರ್ಸಸ್, ಆಫ್ಲೈನ್ ಕೋರ್ಸಸ್. ನೆಕ್ಸ್ಟ್ SPUC ಅಡ್ರೆಸ್ ಡೀಟೇಲ್ಸ್ ನ ಶಾರ್ಟ್ ವಿಡಿಯೋಸ್ ಮುಖಾಂತರ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಲೆಟ್ ಅಸ್ ಸಿ ಹಿಯರ್ ಕಮ್ ಬ್ಯಾಕ್ ಟು ದಿ ಮೇನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ಲೇ ಲಿಸ್ಟ್. ಓಕೆ, ಕಂಪ್ಲೀಟ್ ಆಗಿ ಪ್ಲೇ ಲಿಸ್ಟ್ ಪ್ರಕಾರ ಸೊ PCMB 4 ಕುರುದನ್ನು ಯಾವ ತರ ನೀವು ವಾಚ್ ಮಾಡ್ಬೇಕು ಅನ್ನೋದು ಇಲ್ಲಿ ಡಿಟೇಲ್ ಆಗಿ ಕೊಡ್ಲಾಗ್ತದೆ. ಸೊ ಲೈವ್ ಕ್ಲಾಸಸ್ ನ ಇಲ್ಲಿ ಆಲ್ರೆಡಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಲೈವ್ ಕ್ಲಾಸಸ್ ನ ಕೊಡ್ಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಆಲ್ಸೋ ಬಿ. ಸೊ ಪ್ರಿವಿಯಸ್ ಲೈವ್ ಕ್ಲಾಸಸ್ ಸೊ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೊಳ್ರಿ. ಬೂಸ್ಟರ್ ಕ್ಲಾಸಸ್ ಅಲ್ಲೇ ಡಿಸ್ಕಷನ್ ಮಾಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಪ್ಲೇ ಲಿಸ್ಟ್. ಈ ಪ್ಲೇ ಲಿಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೆಕೆಂಡ್ PUC ಮತ್ತೆ ಫಸ್ಟ್ PUC ದವರಿಗಿನ ಹೆಲ್ಪ್ಫುಲ್ ಆಗಂಗ ಕೆಲವೊಂದಿಷ್ಟು ಇದ್ದಾವ. ಸೊ ಇಲ್ಲಿ ಪ್ರೀ KCET ಮತ್ತೆ ನೀಟ್ ಕ್ಲಾಸಸ್. ನೆಕ್ಸ್ಟ್ ಸೊ ಪ್ರೀ ಸಂಡೇ ಕ್ಲಾಸಸ್ ಸೊ ಕಂಡಕ್ಟ್ ಮಾಡಿದನ್ನು ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ 3 videos are there. You can watch completely those 3. ಇಲ್ಲಿ 5 videos are there. So concern to the every Sunday's free class. ನೆಕ್ಸ್ಟ್ ಇದೆ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ 100% ಫಿಕ್ಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕನ್ಸರ್ನ್ ಟು ದಿ PUC ಟು ಬಯಾಲಜಿದು. ಸರ್ ಎಷ್ಟು ವಿಡಿಯೋಸ್ ಇದ್ದಾವ ಅಂತಂದ್ರೆ ಆಲ್ರೆಡಿ ಇನ್ ದಿಸ್ ಸೊ 14 videos ಆರ್ ದೇರ್. ಓಕೆ, ಸೊ ಕನ್ಸರ್ನ್ ಟು ದಿ ಕೆಮಿಸ್ಟ್ರಿ ಸೊ 18 videos, ಕನ್ಸರ್ನ್ ಟು ದಿ ಮ್ಯಾಥ್ಸ್ 19 videos. ನೆಕ್ಸ್ಟ್ ಕನ್ಸರ್ನ್ ಟು ದಿ ಸೊ ಇಲ್ಲಿ ಯಾವ್ದ್ರದ್ದಿದೆ ಬಯಾಲಜಿದು ಸೊ ಕೆಲವೊಂದಿಷ್ಟು ಇಲ್ಲಿ ಎಕ್ಸ್ಟ್ರಾ ಸೊ ಡೆಮೋ ಕ್ಲಾಸಸ್ ಇದಾವ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫಿಸಿಕ್ಸ್ 11 videos. ಸೊ ಲೆಟ್ ಅಸ್ ಸಿ ದೋಸ್ ಕನ್ಸರ್ನ್ ಟು ದಿ ಫಸ್ಟ್. ಇಲ್ಲಿ ಬಯಾಲಜಿದು ಒಂದಿಷ್ಟು ತೋರಿಸಿರ್ತದೆ ನೋಡ್ರಿ ಏನಿದೆ ಅಂತೇಳಿ. ಸೊ ನೀವು ಎಲ್ಲಾನು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಸರ್ ಇವು 2025 ಇದ್ದು ಅಲ್ರಿ, ಇವು 2026 ಹೆಲ್ಪ್ಫುಲ್ ಆಗ್ತವೆ ಅಂತಂದ್ರೆ 2025, 2026, 2027 ಇವೇ ಹೆಲ್ಪ್ಫುಲ್ ಆಗ್ತವೆ. ಬಟ್ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಯೂಸ್ ಆಗ್ತದೆ. ಸೊ ಇದು 20 minutes ಇದೆ, ಇದು 34 minutes. ಸೊ ಇದು 5 hours 40 minutes ಕಂಪ್ಲೀಟ್ ಆಗಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್ ಸೊ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ಫುಲ್ ಅ ಲಾಟ್ ಫಾರ್ ಯುವರ್ 2026 ಒಂದೇ ಎಕ್ಸಾಮ್ ಅಷ್ಟೇ ಅಲ್ಲ, 2ನೇ ಎಕ್ಸಾಮ್, 3ನೇ ಎಕ್ಸಾಮ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತಾವ. ಓಕೆ, ಸೊ ಅದಕ್ಕಿದು ಬಯಾಲಜಿ ಇದೆ, ಇದೇ ತರನೇ ಸೇಮ್ ಟು ಸೇಮ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಮಿಸ್ಟ್ರಿದೂ ಇದೆ. ಸೊ ಜಸ್ಟ್ ಐ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ನಾಟ್ ಓನ್ಲಿ ಸೊ ಬಯಾಲಜಿ ಬಟ್ ಆಲ್ಸೋ ಸೊ ಕೆಮಿಸ್ಟ್ರಿದನ್ನು ನೋಡ್ಕೊಳ್ರಿ. ಸೊ ಸಿ ಹರ್ 18 videos ಆರ್ ದೇರ್ ಕನ್ಸರ್ನ್ ಟು ದಿ ಸೊ ಕೆಮಿಸ್ಟ್ರಿ. ಸೊ ಇಲ್ಲಿನೂ 12 minutes, ನೆಕ್ಸ್ಟ್ 34 minutes, ಹಿಂಗ ಡಿಫ್ರೆಂಟ್. ಇದು 2 hours ಇದೆ. ಸೊ ಇದು 5 hours, ಸೊ 44 minutes ಇದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ವಾಚ್ ಮಾಡಿದ್ರೆ ಅಂದ್ರೆ ಸೊ ನೋ ಡೌಟ್ ಟು
ಪಾಸ್ ಅಂಡ್ ಸ್ಕೋರ್ ಇನ್ ಯುವರ್ 2026 ಎಲ್ಲಾ ಎಕ್ಸಾಮ್ಸ್ಗಳಿಗೆ, ಒಂದೇ ಎಕ್ಸಾಮ್ ಎರಡನೇ ಎಕ್ಸಾಮ್ ಅಂತೇಳಿ ಅನ್ಕೊಳಕ್ ಹೋಗ್ಬೇಡ್ರಿ. ಎಲ್ಲಾ ಎಕ್ಸಾಮ್ಸ್ಗಳಿಗೆ ಮತ್ತೆ KCET ನೀಟ್ನು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹೆಲ್ಪ್ಫುಲ್ ಆಗಂತ ಡಿಸ್ಕಷನ್ ಇಲ್ಲಿದ್ದಾವ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ಕನ್ಸಲ್ಟ್ ದಿ ಸೊ ಕೆಮಿಸ್ಟ್ರಿ. ಕಮ್ ಬ್ಯಾಕ್ ಟು ದಿ ನೆಕ್ಸ್ಟ್. ಅದೇ ತರನೇ ಸೊ ಯಾವ್ದು ಈಗ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದು, ನೆಕ್ಸ್ಟ್ ಫಿಸಿಕ್ಸ್ ಇದು. ಓಕೆ, ಸೊ ಇಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಇವು ಕಂಪ್ಲೀಟ್ ಆಗಿ ಯು ಕ್ಯಾನ್ ಗೋ ಥ್ರೂ. ಇಲ್ಲಿ 19 ವಿಡಿಯೋಸ್ ಇದ್ದಾವ. ಸೊ ಕನ್ಸಲ್ಟ್ ಟು ದಿ ಮ್ಯಾಥಮೆಟಿಕ್ಸ್ 2025 ಒಳಗಡೆ, ಮತ್ತೆ ಇಲ್ಲಿ ಬರದೇ ಬಿಟ್ಟೈತಿ ನೋಡ್ರಿ 2026 ಎಲ್ಲ ಎಕ್ಸಾಮ್ ಸಿಗನು ಅಂತೇಳಿ. ಸೊ 22 ಮಿನಿಟ್ಸ್ ಇದೆ, ಇದು 34 ಮಿನಿಟ್ಸ್ ಇದು. ಸೊ ಇದು 2 ಅವರ್ಸ್ ಇದೆ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ವಿಡಿಯೋಸ್ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ 2020. ಇಲ್ಲಿ ಬರ್ದೇ ಬಿಟ್ಟದ್ ನೋಡಿ 2025 ಆಸ್ ವೆಲ್ ಆಸ್ 2026. 2027 ಸಿಲೆಬಸ್ ಇದೆ ಅಂತಂದ್ರೆ ಏನು ನೋ ಡೌಟ್ ಹೆಲ್ಪ್ಫುಲ್ ದೋಸ್ ವಿಡಿಯೋಸ್ ಫಾರ್ ಯುವರ್ ಆಲ್ ದಿ ಎಕ್ಸಾಮ್ಸ್. ಸೊ ಇಲ್ಲಿ ಇನ್ನೊಂದು ಫಿಸಿಕ್ಸ್ ಒಂದು ತೋರಿಸಿ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಫಿಸಿಕ್ಸ್. ಸೊ ಇಲ್ಲಿ ಇದ್ದೇವೆ ನೋಡ್ರಿ 11 ವಿಡಿಯೋಸ್. ಸೊ ಕನ್ಸರ್ನ್ ಟು ದಿ PUC ಟು ಫಿಸಿಕ್ಸ್. ಓಕೆ, ಇದು 19 ಮಿನಿಟ್ಸ್ ಇದ್ದಿದೆ, ಇದು 34 ಮಿನಿಟ್ಸ್ ಇದ್ದಿದೆ, ನೆಕ್ಸ್ಟ್ ಇದು 39 ಮಿನಿಟ್ಸ್ ಇದು. ಸೊ ಇವೆಲ್ಲಾನು ನೀವು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಂಡಿದ್ದಾರೆ ಆದ್ರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತದೆ. ಸರ್ ನಮ್ಗೆ ಕ್ರಾಶ್ ಕೋರ್ಸ್ ಬೇಕ್ರಿ ಸರ್, ಈಗ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಆಫ್ಲೈನ್ ಕ್ಲಾಸಸ್ ಬೇಕು ಅಂದರು. ಸೊ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಳ್ರಿ. ಸೊ ಆಫ್ಲೈನ್ ಕ್ಲಾಸ್ 10th ಆಫ್ ಜನವರಿ ಹಿಡಿದು 2026. ಓಕೆ, 10th ಜನವರಿ 2026 ಹಿಡಿದು 40 ಡೇಸ್ ಕ್ರಾಶ್ ಕೋರ್ಸ್ ನ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ಲಾಸಸ್ ನ ಮಾಡಿಕೊಡ್ತದ. ಮಾರ್ನಿಂಗ್ 6 o'clock to 8 o'clock ಡೈಲಿ 2 ಅವರ್ಸ್ ದಷ್ಟು. ಸೊ 100% ಯಾಕೆ 1000% ಗ್ಯಾರಂಟಿ ಕೊಡ್ತದ. ಪಾಸ್ ಆಗೋದ್ರ ಜೊತೆಗೆ ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತಾವ ಆಫ್ಲೈನ್ ಕ್ಲಾಸಸ್ ಜಸ್ಟ್ ಅಟ್ 4000 rupees ದಾಗ. ಸೊ ಅವು ಎಲ್ಲ PCMB 4 ಕುರಿದು 40 ಡೇಸ್ ಕ್ಲಾಸಸ್ ಮಾಡಿ ಕೊಡ್ತದ. ಸರಿ ಸರ್, ಹಾಗಾದ್ರೆ ಲಾಸ್ಟ್ ಡೇಟ್ ಇದೆ ಏನ್ರಿ ಅಡ್ಮಿಷನ್ ಅಂತಂದ್ರೆ ಸೊ 5th of January is the last date for getting the admission. So whoever interested you can communicate to the coaching number. ಸೊ ಕೋಚಿಂಗ್ ನಂಬರ್ಗೆ ಸೊ ಕಾಲ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ಸೊ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಸೊ ಇವು ಎಲ್ಲ ವಾಚ್ ಮಾಡ್ರಿ. ಸೊ ಇವು ಆನ್ಲೈನ್ ಮುಖಾಂತರ. ಇಲ್ಲ ಸರ್ ನಮಗ ಆನ್ಲೈನ್ ಕಂಪ್ಲೀಟ್ ಕ್ಲಾಸದ ವಿಡಿಯೋಸ್ ಬೇಕ್ರಿ ಅಂತಂದ್ರೆ ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ತರ ಸೊ ಸಾಧನಾ ಕೋರ್ಸ್ ಅಂತ ಹೇಳಿದೆ. PCMB 4 ಕುರಿದು ಇದ್ದಿದ್ದು. ಇಂಡಿವಿಜುವಲ್ ಸಬ್ಜೆಕ್ಟ್ ಇದ್ದಾವ. ಸೊ ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ, ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್, ಬಯಾಲಜಿ ಬೇಕಂದ್ರೆ ಬಯಾಲಜಿ. ಸೊ ಅವು 4 ಕುರಿದು ಇಂಡಿವಿಜುವಲ್ ಸಬ್ಜೆಕ್ಟ್ ನ SPUC ನೀವು ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರೊಳಗಡೆ ಕೋರ್ಸಸ್ ನ ಕ್ರಿಯೇಟ್ ಮಾಡಿದೆ. ಸೊ ಜಸ್ಟ್ ಪಾಸ್ ಆಗೋರಿಗೆ 500 rupees ದೊಳಗಡೆ ಇದೆವ ಕ್ರಾಶ್ ಕೋರ್ಸ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಅಂತೇಳಿ. ಸರ್ ನಮ್ಗೆ ಕಂಪ್ಲೀಟ್ 90% ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ್ ಬೇಕು ಅನ್ನೋರಿಗೆ ಸೊ ದಟ್ ಇಂಡಿವಿಜುವಲ್ ಸಬ್ಜೆಕ್ಟ್ 1000 rupees ದೊಳಗಡೆ ಇದೆ. PCMB 4 ಬೇಕನ್ನೋರಿಗೆ ಸೊ 4000 ದಾಗ ಸಾಧನ ಕೋರ್ಸ್ ಅಂತ ಹೇಳಿದೆ. ವೆರಿ ಸೂನ್ ಅವ್ರದ್ದು ಪ್ರೈಸ್ ಅಂದ್ರೆ ಅವ್ರದ್ದು ಫೀಸ್ ನ ಇನ್ಕ್ರೀಸ್ ಮಾಡ್ತದೆ. ಸೊ ಬಿಫೋರ್ ರೈಸಿಂಗ್ ದಿ ಪ್ರೈಸ್ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ those so available resources. Okay, share this information to all of your friends. So whoever not subscribed our channel, so ಇಷ್ಟೆಲ್ಲ ಫ್ರೀ ಕಂಟೆಂಟ್ ನ ನಿಮ್ಗೆ ಸೊ ಸ್ಟಡಿ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ SPUC ದೊಳಗಡೆ ಆಲ್ರೆಡಿ 374 ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೆ. ಸೊ ಅದರದ್ದು ಎಲ್ಲರದ್ದು ಬೆನಿಫಿಟ್ ತಗೊಳ್ರಿ. ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.